ವಿಷಮದ ಕಡೆ ಲಕ್ಷ ಕೊಟ್ಟಾಗ ಸಮಾಧಿ ಇರ್ತದೋ ಏನು ಸಮದ ಕಡೆ ಲಕ್ಷ ಕೊಟ್ಟಾಗ ಸಮಾಧಿ ಇರ್ತದೋ? ಆನಂದ ಸಮಾಧಾನವು ಏನು ವಿಷಮದನು? ಶ್ರುತಿ ಏನು ಹೇಳ್ತದ? ನಿರ್ದೋಷಂ ಸಮಂ ಹಿ ಬ್ರಹ್ಮ ಅಂತ ಹೇಳ, ಸದೋಷಂ ವಿಷಮಂ ಹಿ ಬ್ರಹ್ಮ ಅಂತ ಹೇಳ್ತದೆ. ನಿರ್ದೋಷಂ ಸಮಂ ಹಿ ಬ್ರಹ್ಮ ಅಂತ ಹೇಳ್ತದೆ. ಸಮದ ಕಡೆ ಲಕ್ಷ ಕೊಟ್ಟಾಗ ಬ್ರಹ್ಮದ ತಿಳುವಳಿಕೆ ಆಗ್ತೈತಿ. ಬ್ರಹ್ಮ ಸಮಾದ, ವಿಷಯ ವಸ್ತುಗಳೆಲ್ಲ ವಿಷಮದ, ಅದಕ್ಕೆ ವಿಷಯವನ್ನು ತೊರೆ ಅಂತ ಹೇಳಿತ್ತು. ನೀ ಸುಖದಿಂದ ಇರ್ಬೇಕನ್ನೋಂಗಿದ್ರೆ ವಿಷಯಗಳ ವಿಷ ಅಂತ ತಿಳಿದ ಕೈ ಬಿಡೋಣ. ವಿಷಯಾಂತ್ಯಜ ವಿಷವತ್, ಅವಾಗ ನಿನಗೆ ಸಮದ ಕಡೆ ಲಕ್ಷ ಕೊಡಕ್ ಬರ್ತದೆ. ಏನ್ ಸಮತ್ವಂ ಯೋಗ ಉಚ್ಯತೆ ಅಂದ್ರೆ, ಸಮತ್ವದ ಕಡೆ ಲಕ್ಷ, ಯೋಗ ಅಂದ್ರೆ ಸುಖದೊಡನೆ ಸಮರಸ ಆಗು. ಏನ್ ವಿಷಮದ ಕಡೆ ಲಕ್ಷ ಕೊಡೋರು ಹೇಡಿಗಳು ಅಂತ. ಹೌದು, ವಿಷಯಾದಿಗಳಲ್ಲಿ ಆಸಕ್ತಿ ಉಳ್ಳವರು ಎಲ್ಲರೂ ಹೇಡಿಗಳಲ್ಲ. ವಿಷಯಾದಿಗಳೆಲ್ಲ ವಿಷಮದವ, ಅವು ಇದಕ್ಕಿದ್ದಂಗೆ ಇರುವುದಿಲ್ಲ. ವಿಷಯಾದಿಗಳಲ್ಲಿ ಆಸಕ್ತಿ ಇಲ್ಲದವರು ಮತ್ತು ಅಮೃತತ್ವವನ್ನು ಪಡೆಯಲು ಹೆಚ್ಚಿಸುವವರು ಧೀರರು ಅಂತ ಎಲ್ಲೋ ಒಬ್ಬರು ಸಿಗ್ತಾರೆ. ಯಾವುದೋ ವಿಷಯಗಳ ಆಶೆ ಇಲ್ಲದವರು ಈ ಜಗತ್ತಿನೊಳಗೆ ಬಹಳ ದುರ್ಲಭ. ಎಲ್ಲರೂ ಒಂದೊಂದು ವಿಷಯದ ಆಸಕ್ತಿ ಉಳ್ಳವರು ಅದೇವು ನಾವಲ್ಲ. ಕಾಮನೆಯು ಲವಲೇಶವೂ ಇಲ್ಲದ ಸಂತನು ಈ ಜಗತ್ತಿನೊಳಗೆ ಬಹಳ ದುರ್ಲಭ. ಅವಾಗ ಅತಿ ಅನುಭವ ಮಾಡ್ಕೊಳಕ್ ಬರ್ತೈತಿ, ಬ್ರಹ್ಮ ಅನುಭವ ಆಕೈತಿ. ಎಲ್ಲ ಇಚ್ಛೆಗಳು ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ನಾಶ ಯಾವ ಮಾಡ್ಕೊಂಡಿರ್ತಾನ, ಅವಾಗ ಜ್ಞಾನೋದಯ ಆಕೈತಿ. ಒಂದಿಲ್ಲ ಒಂಥರದ ಆಶೆ ಅದ ನಮಗೆಲ್ಲ. ತ್ರಿಕಾಲ ಬಾಧ್ಯವಾಗಿ ಇರ್ತಕ್ಕಂಥ ತಿಳುವಳಿಕೆ ಏನದ ನೋಡ, ಅದಕ್ಕೆ ಸಮ್ಯಕ್ ದರ್ಶನ ಅಂತ. ಎಲ್ಲ ಬಯಕೆಗಳನ್ನೆಲ್ಲ ತ್ಯಾಗ ಮಾಡಿದಾಗ ಮನಸ್ಸನ್ನ ಜಯಿಸಲಿಕ್ಕೆ ಬರ್ತದ ನೋಡ್ರಿ. ಮನಸ್ಸನ್ನು ಜಯಿಸಿದಂಥ ಯೋಗಿ ವರ್ಣ ಅಪಾರವಾದ ಆತ್ಮ ಸಂಪತ್ತಿಗೆ ಸ್ವಾಮಿಯಾಗಿರುವನು. ಅದಕ್ಕೆ ಒಡೆಯ ಅವನ. ಆ ಸ್ಥಿತಿ ಪಡಿ ನೀ ಹೇಳ್ದಂಗೆ ಎಲ್ಲ ಕೇಳ್ತಾವ. ನೀ ಸೌಕಾರ ಆದ್ರೆ ಹೇಳ್ದಂಗೆ ಕೇಳ್ತಾವಿಲ್ಲ ಆಳುಗಳು. ಹಂಗೆಲ್ಲ ಪಂಚಭೂತಾದಿಗಳು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ. ನೀ ಏನು ಆಜ್ಞೆ ಮಾಡ್ತೀಯ ಅದೆಲ್ಲ ಈಡೇರ್ತದೆ. ಸಂಕಲ್ಪ ಸಿದ್ಧಿ ಮಹಾತ್ಮಗೆ ಅಂತ ಸಾಮರ್ಥ್ಯ. ಶೂನ್ಯ ಸಂಪಾದನೆ ಅಂದ್ರೆ ಆತ್ಮನಿಗೆ ಅತಿರಿಕ್ತವಾಗಿರ್ತಕ್ಕಂಥದ್ದು. ಶೂನ್ಯ ಅಂದ್ರೆ ಅದನ್ನ ತಿಳಿಯಾವನಿ, ಅದು ಬೇರೆ ಐತಿ ನಿನ್ನ. ಶೂನ್ಯ ಸಂಪಾದನೆ ಅಂದ್ರೆ ಶೂನ್ಯವನ್ನು ನೀ ತಿಳಿತೀಯಲ್ಲ, ನಿನಗೆ ಗಣ್ಯವಾಗಿ ಐತಿ ಅದು. ಏನು ಇಲ್ಲ ಅನ್ನೋದನ್ನು ತಿಳಿತೀಯಲ್ಲ, ನೀ ಅದಿಯಲ್ಲ. ನೀ ಹೆಂಗೆ ಶೂನ್ಯಕ್ಕೆ ಯಾಕ್ರಿ? ಶೂನ್ಯ ಸಂಪಾದನೆ ಅದು ಏನು ಅದಿಯಲ್ಲ. ನಿನ್ನ ಅಸ್ತಿತ್ವವನ್ನು ಅಲ್ಗಳಾಕತ್ತೇನ? ಯಾರು ಇಲ್ಲ ಅನ್ನೋದನ್ನ ಹೇಳ್ತಿ, ಇಲ್ಲಿ ಯಾರು ಇಲ್ಲಪ್ಪ, ಎಲ್ಲ ಶೂನ್ಯ ಐತಿ, ಏನು ಇಲ್ಲ ಅನ್ನೋದು ತಿಳಿಯಾವ ಅದಿಯಲ್ಲ ಒಬ್ಬ. ಯಾರು ಆತ್ಮನ ಅಸ್ತಿತ್ವವನ್ನು ಅಲ್ಗಳಿಲಿಕ್ಕೆ ಆಗುವುದಿಲ್ಲ. ಇದ್ದ ಇಲ್ಲ ಅನ್ಬೇಕಾಕೈತಿ. ಆ ಶೂನ್ಯವನ್ನು ನೀ ತಿಳಿಯಾವ ಅಂದ್ರೆ ನಿನಗೆ ಶೂನ್ಯ ಬೇರೆ ಐತೆ, ನಿನಗೆ ಗಣ್ಯವಾಗಿ ಐತೆ ಅದು.
ಎಲ್ಲೇ ತನ್ನಲ್ಲೇ ತನ್ನ ಆಧಾರದ ಮೇಲೆ ತೋರಿದಂಥ ಶರೀರದಿಂದ ತನ್ನ ಇರುವಿಕೆಗೆ ಏನು ಲಾಭದ ಹೇಳ್ರಿ? ಏನೂ ಲಾಭ ಇಲ್ಲ, ಯಾವ ಹಾನಿನೂ ಇಲ್ಲ. ಬೇಕಾದಂಗೆ ತೋರ್ಲಿ. ಈ ಬೈಲಿಗೆ ಏನಾಗೈತ್ರಿ? ಗಾಳಿ, ಮಳೆ, ಬಿಸಿಲು, ಎಲ್ಲಾ ಥರದ ಇವು ಬಂದ್ರು ಬೈಲಿಗೆ ಏನಾಗೈತೆ ಹೇಳಿ? ಬೈಲಿನಾಗ ಎಲ್ಲ ಹಾಕವಿಲ್ಲ. ಹಂಗೆ ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ, ಆಗುವುದೂ ಇಲ್ಲ ಅಂತ. ಕಾಮಕ್ರೋಧಾದಿಗಳ ವ್ಯವಹಾರ ಎಲ್ಲರಿಗೂ ಎಲ್ಲ ಕಾಲದವರಿಗೂ ಒಂದಾದವು. ಮತ್ತು ಅವನ್ನ ನಿವಾರಣೆ ಮಾಡ್ಕೊಳ್ಳೋ ಉಪಾಯನೂ ಎಲ್ಲರಿಗೂ ಒಂದೇ, ಬೇರೆ ಬೇರೆ ಇಲ್ಲ. ಎಲ್ಲ ವರ್ಗದವ್ರಿಗೂ ಎಲ್ಲ ಕಾಲದವ್ರಿಗೂ ಕಾಮಕ್ರೋಧಾದಿಗಳು ಒಂದಾದವು. ಅಂದಿಂದ ಎದ್ರ ಸಂಬಂಧ ಬಡ್ದಾಡ್ತೀರಿ ನೀವು? ಬೇಕಾದಂಥ ಪಂಡಿತ ಶಾಣೆ ಅದಾನಂದ್ರು ಸುಧಾ ವಿಷಯದ ವ್ಯಾಮೋಹದಿಂದ ಪಾರಾಗೋದು ಭಾಳ ಕಠಿಣ ಅದ. ವಿಷಯಗಳನ್ನು ಬಿಡುವುದು ಬೇಕಾಗಿಲ್ಲ, ವಿಷಯಗಳ ಮೇಲಿನ ಮೋಹ ಬುದ್ಧಿಯನ್ನು ಬಿಡಬೇಕಾಗೈತಿ. ಏನ್ ವಸ್ತುಗಳ ತ್ಯಾಗ ತ್ಯಾಗ ಅಲ್ಲ, ಅವುಗಳ ಮ್ಯಾಗಿನ ಮೋಹ ತ್ಯಾಗ, ಅದಕ್ಕೆ ಸನ್ಯಾಸ ಅಂತ. ಏನ್ ಹೊರಗೆ ಬಿಡುವುದು ತ್ಯಾಗ ಅಲ್ಲ, ಒಳಗೆ ಬಿಡುವುದು ತ್ಯಾಗ. ಮೋಹ ಒಳಗೈತಿ, ಒಳಗೆ ಬಿಡಬೇಕಾಗೈತಿ. ಅದು ನೀವು ಹೊರಗೆ ಮನೆ ಬಿಟ್ಟನೆ, ಎಲ್ಲ ಬಿಟ್ಟನೆ, ಹೆಂಡ್ರನ್ನ ಬಿಟ್ಟನೆ, ಮಕ್ಕಳನ್ನ ಬಿಟ್ಟನೆ, ಎಲ್ಲ ಬಿಟ್ಟನೆ, ಹೊರಗೆ ಎಲ್ಲಿ ಬಿಟ್ಟು ಎಲ್ಲಿ ಹೋಗವು? ಹೊರಗೆ ಬಿಡೋ ಕೆಲಸ ಇಲ್ಲ, ಒಳಗೆ ಬಿಡೋ ಕೆಲಸ ಅದ. ಒಳಗೆ ಬಿಟ್ಟಾಗ ನಿನಗೆ ಸಮಾಧಾನ ಇರ್ತೈತಿ, ಹೊರಗೆ ಬಿಟ್ರೆ ಸಮಾಧಾನ ಇರ್ತೈತೆ ನಿನಗೆ. ಆಂತರಿಕ ತ್ಯಾಗ ಬೇಕಿರುತ್ತೆ, ಅದಕ್ಕೆ ಸನ್ಯಾಸ ಅಂತಾರೆ. ನೋಡಾಕ್ ಮಂದಿಗೆ ತೋರ್ಸಾಕ್ ಬಿಡುದಲ್ಲ, ಅದನ್ನು ಬಿಟ್ಟೇನೆ, ಇದನ್ನು ಬಿಟ್ಟೇನೆ, ಬಿಟ್ಟದ್ದೆಲ್ಲ ಹಿಡ್ಕೊಂಡು ಕುಂತೀನಿ. ಅದನ್ನ ಶಿಖಧ್ವಜರಾಜನಿಗೆ ಸುಡಾಲ ರಾಣಿ ಹೇಳಿದ್ರು. ಅಂತಾದ ನಾನು ಹೊಂದಬೇಕನ್ನೋ ಹಠ ಅವಾಗ. ನಿನ್ನ ಅಂತದ್ದು ನಾನು ಹೊಂದತೀರ್ತಾನೋ ಹಠಕ್ಕಾಗಿ ರಾಜ್ಯ ತ್ಯಾಗ ಮಾಡಿದ, ತಪಸ್ಸಿಗೆ ಹೊರಟ. ನೀನು ಏನು ಅಮೃತ ಕುಡ್ದಿ ನೀನು ಅಂತಿದ್ದಂತ. ಎಷ್ಟೊಂದು ಕಳ ಐತಲ್ಲ ನಿನ್ನಲ್ಲಿ. ಅದಕ್ಕೆ ಇಂಥ ಅದನ್ನು ಹೊಂದಿಬೇಕ. ಅಮೃತ ಕೆಡಲಾರ್ದಂಥ ವಸ್ತುವಿನ ಕಡೆಲ್ಲ ಕೊಡ್ಬೇಕು ಅಮೃತ. ನಾನು ಅದನ್ನು ತೀರ್ತೇನೆ ಅನ್ನುವಂಥ ಹಠ. ಆ ಹೆಂಡತಿ ಹೇಳ್ತಾಳ್ಬೇಕೇನು ನಾನು ಹೆಂಡತಿ ಅನ್ನೋ ಭಾವ ಅವಾಗ. ಏನ್ ಹೇಳ್ತಾಳ್ಬಿಡ ಅನ್ನೋದು. ಹೌದಲ್ಲ? ನಾಟುದಿಲ್ಲ. ಅತಿ ಪರಿಚಯ ತವಜ್ಞಾತ ಅಂತಾರಲ್ಲ, ನಾನು ಹೆಂಡತಿ ಬಿಡೋಕೇನು ಹೇಳ್ತಾಳೆ. ಹಿಂಗಾತ ಮಗ. ವಾದವ ಅಡವಿಯಾಗ ಹೋಗ್ಕು ಅಂತ ತಪಸ್ಸು ಮಾಡಕತ್ತ. ನೋಡಿದ್ಲ ತನ್ನ ದಿವ್ಯ ದೃಷ್ಟಿಯಿಂದ. ಆಕೆಗೆಲ್ಲ ನಮ್ಮನೆ ಬರ್ತಿತ್ತು, ಜ್ಞಾನ ದೃಷ್ಟಿ ಇತ್ತು. ಆಕಾಶದೊಳಗೆ ಹಾರ್ಯಾಡಕ್ ಬರ್ತಿತ್ತು ಆಕೆಗೆ. ಅದೃಶ್ಯ ಶರೀರ ಬದಲಾವಣೆ ಮಾಡೋ ಶಕ್ತಿ, ಸಾಮರ್ಥ್ಯ ಎಲ್ಲ ಸಿದ್ಧಿಗಳು ಇದ್ದು. ಅವಾಗ ಆಕಿ ಜ್ಞಾನ ದೃಷ್ಟಿಯಿಂದ ನೋಡಿ ಅವ ಇನ್ನೇನ್ ಮಾಡ್ತಾನ ನೋಡಿದ್ರು. ಸುಳ್ಳ ಇದು ಗುದ್ದಾಡಕತ್ತೈತಿ ಅಂತೇಳಿ ಆಕಿಗೆ ಕರುಣಾ ಬಂದ, ಇದಕ್ಕೇನ ಹತ್ತೋದಲ್ಲಿ ಇದು ಅಂತೇಳಿ ಒಬ್ಬ ಬ್ರಾಹ್ಮಣನ ವೇಷ, ಕುಂಭಮುನಿ ವೇಷ ಹಾಕೊಂಡು ಬಂದ ಅವನು ಉಪದೇಶ ಮಾಡ್ತಾನೆ. ಅವಾಗ ಅವ್ರಿಗೆ ನಮಸ್ಕಾರ ಮಾಡ್ತಾನ. ಈ ನಮಸ್ಕಾರ ಮಾಡಿ ನೀವು ಏನು ಹೇಳ್ತೀರ ಅಂತ ಕೇಳ್ತೇನೆ ಅಂತ. ರಾಜ, ಎದಕ್ಕೆ ಅವನ್ನೆಲ್ಲ ಎದಕ್ಕೆ ಬಂದೀನಿ ಈಗ? ನಾನು ಅಮೃತತ್ವವನ್ನು ಹೊಂದಬೇಕನ್ನೋ ಇಚ್ಛಾ, ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕನ್ನೋ ಪ್ರಬಲವಾದ ಇಚ್ಛಾ ಇಟ್ಕೊಂಡು ಬಂದೇನೆ. ಎಲ್ಲ ತ್ಯಾಗ ಮಾಡಿದಾಗ ಬರ್ತೈತಿ ಅದು. ನಾ ಎಲ್ಲ ಬಿಟ್ಟು ಬಂದೇನೆಲ್ಲ. ಸುಂದರವಾದ ಹೆಂಡತಿ ಬಿಟ್ಟೇನೆ, ಅರಮನೆ ಬಿಟ್ಟೇನೆ, ಎಲ್ಲ ರಾಜ್ಯವನ್ನು ಕೈ ಬಿಟ್ಟು ಎಲ್ಲ ಬಂದೇನೆ. ಬಿಟ್ಟೇನು ಅನ್ನೋದನ್ನ ಹಿಡ್ಕೊಂಡು ಕುಂತಿ ರಾಜಾನೇ ಅನ್ನ ಮನಸ್ಸಿನಾಗ ಇವನ್ನೆಲ್ಲ ಬಿಟ್ಟೇನು ಅನ್ನೋದು. ಹಂಗ ಒಂದೆರಡು ಸಲ ಆಗಿ ಹಂಗ ಬರುದು, ಆ ವೇಷ ಹಾಕೊಂಡು ಬರುದು, ಅವ್ ಬೋದ್ ಮಾಡ್ಕೊಂತ ಹೇಳ್ಕೊಂತ ಬಂದಾಗ ಅವ ಪರಿವರ್ತನ ಆತ. ಮತ್ತೆ ತನ್ನ ಆ ಕುಂಭಮುನಿ ವೇಷ ಅಲ್ಲೇ ಬಿಟ್ಟು ಇಲ್ಲಿ ಮನ್ಯಾಗ ಇದನ್ನ ಬಿಟ್ಟು ಶರೀರ ಬಿಟ್ಟು ಬರ್ತಿದ್ಲಕ್ಕೆ.
ತನ್ನ ಮೂಲ ಶರೀರ ಬಿಟ್ಟು ಇಲ್ಲಿ ಬಂದ ಏನ್ ಕುಂಭಮಣಿ ವಿಷ ಹಾಕೊಂಡು ಬಂದ ಅವನು ಬೋಧ್ ಮಾಡ್ತ ಅಂಥವ್ರು ಆಗಿ ಹೋಗ್ಯಾರಿ ನಮ್ಮ ದೇಶದಾಗ. ಏನ್ ಸಿಕ್ಕಿದ್ದುಜ ಮಹಾರಾಜನ ಹೇಳುತ್ತೆ ಚುಡಾಲ ರಾಣಿ ಅಂತ ಆಕೆ ಅವನ ಕಣ್ಣು ತೆರೆಸಿದ್ಲ, ಹುಚ್ಚು ಬಿಡಿಸಿದ್ಲ ಅವನು. ಅಂಥವ್ರು ಸಿಗ್ಬೇಕಲ್ಲ. ಯಾಜ್ಞವಲ್ಕರ ಹಂಗ ಗಂಡಂದಿರು ಸಿಕ್ಕಿದ್ದುಜ ಚುಡಾಲ ರಾಣಿ ಅಂತ ಹೆಂಡಂದಿರು ಸಿಗೋದು. ಇನ್ನೂ ಹಿಂದಿನ ಸುಕೃತ ಬೇಕದಕ್ಕೆ. ಅದಕ್ಕೆ ಬಿಟ್ಟೇನಿ ಅನ್ನೋದು ಒಳಗೆಲ್ಲ ಹಿಡ್ಕೊಂಡು ಕುಂತೀನಿ. ದೊಡ್ಡ ತೆಗ್ನ್ಯಾಗ ಬಿದ್ದೀನಿ. ಬಿಟ್ಟೇನು ಅನ್ನೋದನ್ನ ಬಿಡೋದ. ಬಿಟ್ಟದ್ದು ಯಾವುದು ಹಿಡ್ದದ್ದು ಯಾವುದು ನೋಡ್ಕೊ ನೀನು. ಯಾವ್ದಾರ ಹಿಡ್ದಿದ್ದಿತ್ತು ಯಾವ್ದಾರ ಬಿಟ್ಟಿದ್ದಿತ್ತು. ಮನಸ್ಸ ಹಿಡಿಯುವುದು ಮನಸ್ಸ ಬಿಡುವುದು. ಆತ್ಮನಲ್ಲಿ ಹಿಡಿಯುವಿಕೆ ಇಲ್ಲ, ಬಿಡುವಿಕೆ ಇಲ್ಲ. ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ, ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ. ಹಿಡಿಬೇಕು ಬಿಡಬೇಕು ಅನ್ನೋದು ನಿನ್ನ ಇರುವಿನಲ್ಲಿ ಇಲ್ಲೇ ಇಲ್ಲ. ಎಲ್ಲ ಮನುಷ್ಯನೊಳಗೆ ಅಹಂಕಾರದೊಳಗೆ ಹಿಡ್ಕೋಬೇಕು ಬಿಡಬೇಕು ಅನ್ನೋದು ಅದು ಐತಿ ನಿನಗೆ. ಇನ್ನು ಅಹಂಕಾರ ಐತಿ, ಹಿಡ್ದೇನು ಅನ್ನೋದು ಬಿಟ್ಟೇನು ಅನ್ನೋದು ಐತಲ್ಲ, ಇನ್ನು ಅಹಂಕಾರ ಐತಿ ನಿನಗಂತ. ಪೂರ್ಣ ತ್ಯಾಗ ಮಾಡಿದಾಗ ಅಹಂಕಾರ ತ್ಯಾಗ, ಹಿಡಿದೇಕನ್ನೋದಿಲ್ಲ, ಬಿಡಬೇಕನ್ನೋದು ಆ ಭಾವ ಸಹಿತ ಇಲ್ಲ. ಅಂದಾಗ ಇದು ನಮ್ಗೆ ಅನುಭವ ಬರ್ತೈತಿ. ಒಳಗೆ ವಿಷಯ ವಸ್ತುಗಳು ಸುಖ ಕೊಡ್ತಾವ ಅನ್ನುವಂಥ ವ್ಯಾಮೋಹ ಏನೈತೆಲ್ಲ ಅದನ್ನು ತೆಗೆದಾಕ. ವಿಷಯ ವಸ್ತುಗಳೆಲ್ಲ ತೋರ್ತಾವ, ಅವುಗಳ ಸ್ವಭಾವ ಅದು. ನಾವು ಅವುಗಳಲ್ಲಿ ಸುಖ ಐತೆ ಅಂತ ಕಲ್ಪಿಸ್ಕೊಂಡೇವಿ. ಅವೇ ನಾವು ಸುಖ ಕೊಡ್ತೇವಿ ನಿನಗಂತ ಬಂದು ಹೇಳಿಲ್ಲ. ನಾವು ಕಲ್ಪಿಸ್ಕೊಂಡೇವ ಅವು ಸುಖರೂಪ ಅಂತ ತಿಳ್ಕೊಂಡು. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ವಿಷಯ ವಸ್ತುಗಳು ನಿನಗೆ ಸುಖ ಕೊಡ್ತೇವಂತ ಬಂದು ಆಮಂತ್ರಣ ಕೊಟ್ಟಿಲ್ಲವು. ಮೊದಲು ಎಲ್ಲಿತ್ತು ಇವೆಲ್ಲ? ಮೊಟ್ಟ ಮೊದಲಿಗೆ ಆನಂದದ ಅನುಭವ ಮಾಡಿಕೊಂಡಾಗ ಎಲ್ಲದಾವೆಲ್ಲ? ಯಾವ ವಿಷಯ ಇತ್ತು ಅಲ್ಲಿ? ಯಾವ ಇಂದ್ರಿಯಗಳಿತ್ತು? ಅವಾಗ ಆನಂದದ ಗೊತ್ತಾಗಿತ್ತು ಮೊದಲಿಗೆ. ಯಾವ ವಿಷಯ ವಸ್ತುಗಳ ಸಂಬಂಧ ಇಲ್ಲೇ ಆನಂದದ ಅನುಭವ ಮಾಡ್ಕೊಂಡದ್ದು. ಈಗ ಯಾವ ವಿಷಯ ವಸ್ತುಗಳ ಸಂಬಂಧದ ಮುಖಾಂತರ ಆನಂದ ಹೊಂದಬೇಕಂತೆ ಬ್ಯಾಸರಿಕೆ ಅಂತೀನಿ. ಅದನ್ನು ಎಲ್ಲರೂ ಅದನ್ನ ಮಾಡಾಕತ್ತೇವೆ. ವಿಷಯ ವಸ್ತುಗಳ ಸಂಬಂಧ ಇಟ್ಕೊಂಡು ಆರಾಮ ಇರ್ಬೇಕಂತೇವೆ. ಆರಾಮದಿ ಹಂಗ ಅವುಗಳ ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದ್ಬಿಡ್ತಿದ್ರು. ಅವುಗಳ ಸಂಬಂಧ ಇಟ್ಕೊಂಡು ಸುಖ ಹೊಂದ್ಬೇಕಂದ್ರ ಸಂಬಂಧ ಇಟ್ಕೊಂಡೇ ಅಲ್ಲ. ಈಗ ಈ ಶರೀರ ಸಂಬಂಧ ಇಟ್ಕೊಂಡು ಕುಂತಿಯಲ್ಲ, ಇದರಿಂದ ಸುಖ ಹೊಂದ್ಬೇಕಂತ ಸುಖ ಅದೇ ಸುಖದಿಂದ ಇದೆಯಾ? ನಾವು ತಿಳ್ಕೊಂಡದ್ದು ಕೊಡೋದಿಲ್ಲ. ತನ್ನ ಹಂತೇಲಿ ಏನೈತೆ ಅದನ್ನ ಕೊಡ್ತಾವ. ವಿಷಯ ವಸ್ತುಗಳು ಏನದಾವ ನಾವು ತಿಳ್ಕೊಂಡದ್ದು ಕೊಡೋದಿಲ್ಲ. ನಾವು ತಿಳ್ಕೊಂಡೇವು ಸುಖದಿಂದ ಇರ್ತಾನೆ ಬಹಳಷ್ಟು. ನಾವು ನೋಡೋದ್ರಿಂದ, ಕೇಳೋದ್ರಿಂದ, ಮೋಶಿ ನೋಡೋದ್ರಿಂದ, ಮುಟ್ಟೋದ್ರಿಂದ ಸುಖ ಸಿಗ್ತೈತಿ. ಹಂಗಾರೆ ಎಲ್ಲರೂ ಹೊಂದ್ಬಿಟ್ಟಾರ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಮ್ಗೆ ಸುಖ ಶಾಂತಿಯನ್ನು ಕೊಡ್ಲಾ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅವಾಗ ಇದ್ರ ದಾರಿ ಉದಾಸೀನಕ್ಕನ ಇದ್ರ ಬಗ್ಗೆ ವೈರಾಗ್ಯವನ್ನು ಹೊಂತಾನ. ದೋಷ ದರ್ಶನ ಆಕೈತಿ. ಅದು ಆಗೋದು ಬಹಳ ಕಠಿಣ ಅದ. ನಿರಂತರ ಅಭ್ಯಾಸ ಮಾಡಿದಾಗ ಬರ್ತೈತಿ ಅಂತ. ಹಗಲಿರುಳೆನ್ನದೇ ಇದ್ರ ಬಗ್ಗೆ ವಿಚಾರ ಮಾಡ್ಕೊಂತ ಇರ್ಬೇಕು. ಇದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಇದು ಹಿತ ಐತೋ, ಅಹಿತ ಐತೋ ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡಿ. ಇಂತಹ ಸತ್ಸಂಗದೊಳಗೆ ನಿರಂತರ ತೊಡಗಿದಾಗ ಆಕೈತೆ. ಮುಂಜಾನೆ ಅಷ್ಟು ಕೇಳಿದವನು ಮತ್ತೆ ಜಡಬುದ್ಧಿ ಜಡಸಂಗದಾಗ ತೊಡಗಿ ನೀನು ವಿವೇಕ ಇದ್ದದ್ದೆಲ್ಲ ಹಾಳಾಗ. ಅದಕ್ಕೆ ಯಾವಾಗಲೂ ಜಡಬುದ್ಧಿ ಜಡಸಂಗ ವರ್ಜಿ ಮಾಡಿ ಇದ ಅಭ್ಯಾಸದಾಗ ತೊಡಗಬೇಕು ನೋಡ್ರಿ. ಅದ್ರಾಗ ಹೋಗಿ ಅಂದ್ರೆ ಬೇರಿಕೆ ಆತ ಅಂದ್ರೆ ಹೋಗ್ತದೆ ಎಲ್ಲ ಮಷಿನಿಗೆ ಹೋಗ್ತದೆ. ಇಲ್ಲಿ ಕೇಳಿದ್ದೆಲ್ಲ ಹೋಗಿ ಅಲ್ಲೆಲ್ಲ ನುತ್ತದ್ದೆಲ್ಲ ಹಂಜಿ ಆಯ್ತು ಅಂತಾರಲ್ಲ, ಅಂತ ವಾತಾವರಣದೊಳಗೆ ಬಿತ್ತಂದ್ರೆ ಅದಕ್ಕೆ ಸಾಧಕ ಆದವ ಭಾಳ ಅವನ್ನೆಲ್ಲ ನಿಯಮಗಳು ಪಾಲನೆ ಮಾಡ್ಬೇಕು. ಎತ್ತು ಹೋಗ್ಬಾರ್ದು. ಯಾವ ವಿಷಯ ವಸ್ತುಗಳ ಕಡೆಗೆ ಹನಿಕೆ ಹಾಕದಂಗೆ ಯಾವಾಗಲೂ ಆಂತರಿಕವಾಗಿ ಇದರ ಅಭ್ಯಾಸ ನಡಿಬೇಕು. ಭಾಳ ಕಠಿಣ ಅದ. ಹಂಗಂತ ಹೇಳಿ ಬಾಕಿ ಉಳಿದೈತಿ. ಎಲ್ಲರೂ ಹೊಂದ್ಬಿಟ್ಟಾರೆ. ಒಮ್ಮೆ ಕೇಳಿ ಎಲ್ಲರೂ ಹೊಂದ್ಬಿಟ್ರೆ ಹಿಂದಿನ ಜನ್ಮ ಸಂಸ್ಕಾರ ಬಲ ಬೇಕಿದಕ್ಕೆ.
ನಮ್ಮ ಏನು ಸಂಸ್ಕಾರ ಅದಾವ ಏನು ಸಂಸ್ಕಾರ ಹೇಳ್ಕೊಂಡು ಹೋಗ್ತಾವ ಇಲ್ಲಿ ಕೇಳ್ತೇವೆ ಉನ್ನತ ವಿಚಾರಗಳನ್ನ ಮತ್ತು ಅಲ್ಲೇ ಸುಳ್ದಾಡಕ್ ಚಲೋ ಮತ್ತೆ ಬೇಕಾದವ ಅದಾನ ಅಂದ್ರೆ ಸುಧಾ ಅದೇ ಹೆಸನ ಐತಿ ನಮ್ಗೆ ಮೊದ್ಲಿನ ಚಾಳಿ ಹೋಗುದಿಲ್ಲ ಹಗ್ಗ ತಿನ್ನೋ ಚಾಳಿ ಅಂತೇವಲ್ಲ ಮತ್ತು ಅದಕ್ಕೆ ಹೋಗ್ಯವ ಇಲ್ಲಿ ಬಂದಾಗ ಒಳ್ಳೆ ಅಗದಿ ಏನಪ್ಪಾ ಅದ್ರಾಗ ಅದೇನು ಹೊರಗೆ ಮಾತು ಮತ್ತು ಬಿಡು ಬಿಡು ಪುರುಷೋತ್ತ ಜಡ ಬುದ್ಧಿ ಜಡ ಸಂಘದಾಗ ಬೇಳೆ ಕಳೆದು ಇದು ನೆನಪಿಸೋದ ಬರುದು ನೀನು ಅಂದಾಗ ಎಲ್ಲಿ ಆಗ್ಬೇಕು ಯಾವಾಗಲೂ ಇದ್ರ ನೆನಪಿನಾಗಿರ್ಬೇಕು ನೋಡಿದ್ರಂಥ ವಾತಾವರಣ ಅಂತ ಪ್ರಸಂಗ ನಮಗೆ ಬೇಕು ಅಂದ್ರೆ ಏನಾರ ಉಳಿತೈತಿ ಇಲ್ಲ ಅಂದ್ರೆ ಉಳಿದಿಲ್ಲ ನಾವು ದಿನನಿತ್ಯ ಶರೀರದಲ್ಲಿ ವಿಶ್ರಾಂತಿ ಹೊಂತೇವೋ ಏನು ಆನಂದದಲ್ಲಿ ವಿಶ್ರಾಂತಿ ಹೊಂತೇವೋ ಆನಂದದಲ್ಲೇ ವಿಶ್ರಾಂತಿ ಹೊಂತೇವೆ ಹೌದಿಲ್ಲ ಶರೀರ ಭಾವ ಬಂದ ಕೂಡಲೇ ಆರಾಮ ಇರುದಿಲ್ಲ ಆರಾಮ ಇದ್ದಾಗ ಶರೀರ ಭಾವ ಇರುದಿಲ್ಲ ಮೂರ್ಖ ಮನುಷ್ಯ ಯೌವನಾವಸ್ಥೆಯಲ್ಲಿ ಅನಂತ ವಿಲಾಸಗಳಿಂದ ಕೂಡಿದಂತ ಚಂಚಲ ಚಿತ್ತದಿಂದ ರಾಗದ್ವೇಷಗಳಿಂದ ಅನೇಕ ದುಃಖಗಳನ್ನು ಅನುಭವಿಸುವುದು ಹೌದು ಮೂರ್ಖವ ಅಂತ ವಯಸ್ಸಿದ್ದಾಗ ಈ ಕಡೆ ಎಲ್ಲ ಕೂಡ ಹಚ್ಚೋದಿಲ್ಲ ಬೇಕಾದಂಗ ಅದ್ರ ವಯಸ್ಸು ಮಂಗ್ಯಾನಂತ ಮನಸ್ಸು ಅವಾಗ ಬರ್ಬೇಕದ ವೈರಾಗ್ಯ ಎಲ್ಲಾ ಕತಿ ಮುಗಿದ ಮ್ಯಾಗ ಬಂದ್ರಿ ಏನ್ ಮಾಡೋದು ಸೂಳಿ ಮುಪ್ಪಾಗಿ ಜೋಗಿ ಆದ್ಲ ಅಂತ ಏನ್ ಮಾಡೋದು ಕತಿ ಮುಗಿದಿಂದ ಬಂದ್ರ ಯಾಕ್ರಿ ವಯಸ್ಸಿದ್ದಾಗ ಬರ್ಬೇಕಲ್ಲ ಹೊಸ ಹರಿಯದ ಯಮಕ ತಮಕಿನ ಎಲ್ಲಾ ತರದ ಅನುಕೂಲ ಇರ್ಬೇಕು ಅಂತಾದ್ರಾಗ ನಿನಗೆ ಈ ತಿಳುವಳಿಕೆ ಬರ್ಬೇಕು ಅಂದ್ರೆ ಇದು ಹತ್ತೈತಿ ನೀನು ಎಲ್ಲಾ ಕತಿ ಮುಗಿದಿಂದ ಎಲ್ಲಾ ಯಾಕ್ರಿ ಎಲ್ಲ ಕಟ್ಟಾದಿಂದ ಬಂದಿತ್ತು ತಿಳಿಬೇಕು ನೀನು ಹೊತ್ತುಗಳಾಗ ಬಂದಂಗ ಮೇಲೆ ನೀನು ಅದಕ್ಕೆ ಹತ್ತುದಿಲ್ಲ ಅಂತವ್ರಿಗೆ ಅದಕ್ಕೆ ಸಣ್ಣೊಂದಿರ್ತ ಮಕ್ಕಳಿಗೆ ಅಭ್ಯಾಸ ಮಾಡ್ಬೇಕು ತರಬೇತಿ ಕೊಡ್ಬೇಕು ಶೈಶವೇ ಅಭ್ಯಸ್ತ ವಿದ್ಯಾವನಾಂ ಅಂತ ಅಂದಾಗ ಸಸಿ ಇದ್ದಾಗ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ವಯಸ್ಸಿದ್ದಾಗ ಮಂಗಿ ನಂಗೆ ಹಾರ್ಯಾಡಿದೆ ಈ ಸುದ್ದೋಣ ಮಗಬೇಕು ನಾನು ಯಾಕ್ರಿ ಎಲ್ಲಿ ಹತ್ಬೇಕ್ರಿ ಅದು ಮತ್ತು ಮೊದಲಿನ ಚಾಳಿ ಹೇಳ್ಕೊಂಡು ಹೋಗ್ತಾವ ಮತ್ತು ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಆಗದು ವಿರವಿವೇಕಿಗೆ ಮುಕುತಿಯ ಮೊದಲಿನ ಚಾಳಿ ಹೋಗುದಿಲ್ಲ ಎಲ್ಲ ಕತಿ ಮುಗುದಿಂದ ಬಂದ್ರಿ ಏನ್ ತಿಳಿ ನಾವು ಅಲ್ಲೇ ಹೋಗ್ಯವ್ರಿ ಮನ್ಯಾನ ಕಾಟಕ್ಕೆ ಬರ್ತೀವಿ ಇಲ್ಲಿ ಹೌದಿಲ್ಲ ಮನ್ಯಾಗ ಏನು ಕಾಟಕ್ಕಾಗಿ ಬಂದು ಕೊಂಡೋದಿಲ್ವ ತಗೋಗುಣ ಸರಿಪ ಕಾಟ ಎಲ್ಲಿ ಅದ ಎಲ್ಲರೂ ಅದಾಗ ತಾತ್ಸಾರ ಮಾಡ್ತಾರೆ ವಯಸ್ಸಾದ್ಮ್ಯಾಗ ಹೋಗ್ಲಿ ಬಿಡಿದ ಎತ್ತಾಗ್ರ ಮತ್ತೆ ಏನ್ ಮಾಡೋದು ಎತ್ತಾಗ ಇಲ್ಲೇ ಹೋಗ ಮತ್ತೆ ಎಲ್ಲಿ ಹೋಗಕ್ ದಾರ್ಯ ಇಲ್ಲಲ್ಲ ಕಡಿಕ್ ಇಲ್ಲಿಗೆ ಬರುದ್ ನೀ ಬರ್ತೀರಿ ಬಾ ನಮ್ಮ ಓಣಿಗೆ ಸಿಗ್ತಿ ಬಾ ನಮ್ಮ ಸಂದಿಗೆ ಇಲ್ಲಿಗೆ ಬರ್ಬೇಕು ನೀ ಮತ್ತು ಎಲ್ಲಾ ಸರಿಗ್ಯಾಡಿ ಎಲ್ಲ ಮುಗಿಸಿ ಇಲ್ಲಿಗೆ ಬಂದಿನ ಏನು ಸಂಸ್ಕಾರ ಇದನ್ನ ಮುಂದೆ ಅಭ್ಯಾಸ ಮಾಡಿಕೊಡುದು ಬರೀ ಅದ ವ್ಯವಸಾಯದಾಗ ತೊಡಬೇಕು ಮತ್ತು ಬಿಡು ಪುರುಷೋತ್ಲಿ ಅದನ್ನ ಮಾಡೋದು ಬರೀ ಬೆಣ್ಣಿ ಗಡಿಗೆ ಒಳಗಿನ ಮಜ್ಜಿಗೆ ಒಳಗಿನ ಬೆಣ್ಣಿ ಪೂರ್ತಿ ಮುಳುಗ್ತಿ ಅಂದ್ರೆ ತೀರ್ತ್ ನೋಡ್ರಿ ಪಾಪ ಹೆಚ್ಚಾಗಿ ಜಗತ್ತೆಲ್ಲ ಲೋಪ ಆಗಿ ಹೋಗ್ಬಿಡ್ತೈತಿ ಅದೇ ಕಾಲದ ಭವಿಷ್ಯ ಹೇಳ್ಯಾರ ಸ್ವಲ್ಪ ಉಳದತೆ ಅಂತ ಅದು ಮೊದಲು ಭಾಳ ತೀರ್ತಿತ್ತಂತಾರ ಈಗ ಒಂದ ದುಡ್ಡಿನ ಅಷ್ಟು ಉಳ್ದೈತೆ ಅದು ಮುಳುಗ್ತಿ ಅಂದ್ರೆ ಬರೀ ಕಾಣ್ಲಂಗ ಆದ್ರೆ ಅವಾಗ ಮುಗಿತಿಲ್ಲ ಜಗತ್ತಿನ ಕತಿ ಪ್ರಳಯ ಆತ ಜಗತ್ತೆಲ್ಲ ಲೋಪ ಆಗಿ ಹೋಗ್ತೈತಿ ಅದನ್ನ ಹೇಳ್ಕೊಂತ ಬಂದಾರ ಈಗ ಅದನ್ನ ನೋಡಾಕ ಸಿಗುದಿಲ್ಲಲ್ಲ ಬೆಣ್ಣಿ ಹೆಂಗಿರ್ತೈತಿ ಅನ್ನೋದು ಹೆಂಗ ಮಾಡ್ತಾರ ಅಂತ ಕೇಳ್ತಾವ ಇನ್ನು ಹಿಂದಿನ ಪೀಳಿಗೆನ ಹೌದಿಲ್ಲ ಬೆಣ್ಣಿ ಹೆಂಗ ಮಾಡ್ತಾರ ಅಂತ ಪರಿಸ್ಥಿತಿ ಆಗೈತಿ ಮಂದಿ ಭಾಳ ಕುಡ್ಸಿರೋದು ಅಂತ ಕಣ್ಣು ಸ್ವಚ್ಛ ಆಕತ್ತೇನ್ರಿ
ಬಹಳ ಮಂದಿ ಕೂಡ್ಯಾರಂತ. ಮುಸುರು ಇದ್ದಲ್ಲಿ ಭಾಳ ನನ ಕೊಡ್ತಾವ, ಹೌದಿಲ್ಲ? ಗಂಧ ತೈವಲ್ಲಿ ಒಂದು ನನವನು ಕಾಣೆ. ಅನುಭವದ ವಿಚಾರ ನಡೆದಾಗ ಅಲ್ಲಿ ಭಾಳ ಮಂದಿ ಇರೋದಿಲ್ಲ. ಸಂಧಿಸಿ ಮಲವ ಬಿಡುವಲಿ ನೊನಗಳ ಮುತ್ತುವ ಅಂದ ನೋಡೆಂದ ಸರ್ವಜ್ಞ ಅಂತ. ವಿಷಯದ ವ್ಯಾಪಾರ ಹಾಡೋದು ಬಾರಿಸೋದು ಇವೆಲ್ಲ ಮಜಾ ನಡೀಲಿ, ಜಗ ಆಡ್ಸೋದಿಲ್ಲ, ಹೌದಿಲ್ಲ? ಇದು ಅನುಭವದ ವಿಚಾರ. ಇದನ್ನು ಯಾರು ಲಕ್ಷಿಸುವರಪ್ಪ ಅಂದ. ಅನುಭವದ ಬ್ರಹ್ಮಜ್ಞಾನವನ್ನು ಯಾರು ಲಕ್ಷಿಸುವರಪ್ಪ? ಯಾರಿಗೆ ಬೇಕಾಗೈತಿ ಇದು ಅಂತ. ಭಾಳ ಕಠಿಣ ಅದ ಇದು. ಇದು ಹತ್ತೋದ ಭಾಳ ಕಠಿಣ ಅದ. ಎಲ್ಲೋ ಹಿಂದಿನ ಜನ್ಮದ ಪುಣ್ಯ ಅವಧಿಗೆ ಬಂದವ. ಪುಣ್ಯ ಎಲ್ಲೂ ಕೆಲಸ ಆಗೋದಿಲ್ಲ. ಹಂಗೆ ಕಾಟಾಚಾರಕ್ಕೆ ಬಂದು ಕುಂತು ಹೋಗಿರ್ತೇವೆ ನಾವು ಅಷ್ಟೇ. ರಾಮ ವಶಿಷ್ಠರ ಆಶ್ರಮದೊಳಗೆ 2 ವರ್ಷಗಳ ಕಾಲ ಸಮಾಧಿಯೊಳಗಿದ್ದ ಉತ್ಥಾನಾಗಿ ವಶಿಷ್ಠರ ಆಜ್ಞೆಯ ಮೇರೆಗೆ ರಾಜ್ಯ ಕಾರ್ಭಾರ ಮಾಡ್ಲಿಕ್ಕೆ ಹೋದವು. ಹೌದು, ನಿನ್ನ ಪ್ರಾರಬ್ಧ ಹಿಂಗೈತಪ್ಪ, ನೀ ಹೋಗಿ ಅಂತ ಕಳಿಸ್ಕೊಡ್ತಿದ್ರು ಅವರು ಮಹಾತ್ಮರು. ನೀ ಎಲ್ಲಿ ಬೇಕಾದಲ್ಲಿ ಇದ್ರು ನಿನಗೆ ಬಾಧೆ ಆಗೋದಿಲ್ಲ ಆ ಸ್ಥಿತಿ ಹೊಂದಿದ ನಂತರ ಅಂಥೇಳಿ ಗುರುಕುಲದೊಳಗೆ ಅಭ್ಯಾಸ ಮಾಡಿ ರಾಮನಂದ ರಾಮ ಕೃಷ್ಣ ಅವತಾರಿ ಪುರುಷರು ಅಲ್ಲಿ ಶಿವಾದಿಗಳನ್ನು ಮಾಡಿ ಆ ಜ್ಞಾನವನ್ನು ಪಡ್ಕೊಂಡ್ರು. ಅವತಾರಿ ಪುರುಷರು ಅವ್ರಕ್ಕಿಂತ ಹೆಚ್ಚಿನವ್ರು ನಾವು ಇದ್ದಲ್ಲಿ ಬಂದು ಹೇಳ್ಬೇಕು ನೀವು. ಯಾವಾಗ ಅವಾಗ ಬಾಧೆ ಆಗೋದಿಲ್ಲ. ಜ್ಞಾನ ಆದ್ಮ್ಯಾಗ ಅವನು ರಾಮರಾಜ್ಯ ಆತ. ಯಾವ ಜೀವಿಗೂ ತೊಂದರೆ ಆಗದಂಗ ಆಳಿದವ ರಾಜ್ಯವನ್ನು. ಅವಾಗ ರಾಮರಾಜ್ಯ ಆತ. ಸತ್ಪುರುಷರ ಸಂಘ ಏನದ ನೋಡ್ರಿ, ಉಪಯೋಗ ಮಾಡ್ಕೊಂಡ್ರೆ ಭಾಳ ಲಾಭ ಅದ. ಇದು ಇಲ್ಲ ಅಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ. ಇದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ, ದುರುಪಯೋಗ ಮಾಡ್ಕೊಂಡೆ ಅಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ. ಎರಡನೇ ಕಡೆ ಮಾಡಿದ ಪಾಪ ಸತ್ಪುರುಷರಲ್ಲಿ ಬಂದ ನಿವಾರಣೆ ಆಕೈತಿ. ಇಲ್ಲಿ ಬಂದು ಮಾಡಿದ ಪಾಪ ಎಲ್ಲಿ ಕಳ್ಕೋತಿ ಹೇಳನಿ? ವಜ್ರಲೇಪಿ ಭವಿಷ್ಯತಿ ಅಂತಿರಿಲ್ಲ. ಅನ್ಯಕ್ಷೇತ್ರೇ ಕೃತಂ ಪಾಪಂ ವಿನಶ್ಯತಿ ಅಂತ. ಕೃತಂ ಪಾಪಂ ವಜ್ರಲೇಪಿ ಭವಿಷ್ಯತಿ. ಇಲ್ಲಿ ಬಂದು ಮಾಡಿದ್ದು, ಇಲ್ಲಿ ಬಂದು ಮಾಡಾಕತ್ತೇನ ಹೆಚ್ಚಿನ ಪಾಪ ಐತೆ. ಅದು ನಿನ್ನ ಶಿಕ್ಷೆ ಆಯ್ತು. ಎಲ್ಲಿ ಹೋಗಿ ಕಳ್ಕೋತೀವಿ? ಇಲ್ಲಿ ಮಾಡಿದ್ದ. ಅದಕ್ಕೆ ಬಹಳ ಎಚ್ಚರದಿಂದ ಇರ್ಬೇಕು. ಇಲ್ಲಿ ಇದ್ದು ಎಲ್ಲ ಕೇಳಿ ಎಲ್ಲೇ ಸರಿಯಾಗಿ ನೀನು ನಡ್ಕೊಳ್ಳಿಲ್ಲ ಅಂದ್ರೆ, ದಾರಿ ತಪ್ಪಿದ್ರೆ ನಾಳೆ ಅದರ ಫಲ ಉಣ್ಬೇಕಾಗ್ತದೆ, ಹೌದಿಲ್ಲ? ವಜ್ರಲಿಪಿ ಭವಿಷ್ಯತಿ ಅಂದ್ರೆ ವಜ್ರ ಇದ್ದಂಗ ಅದು ಎಂದೂ ಹೋಗುದಿಲ್ಲ ಅಂತ. ಶಾಶ್ವತ ನರಕದಾಗ ಹೊಳ್ಯಾಡ್ಬೇಕಾಗ್ತೈತಿ. ಅದಕ್ಕೆ ಬಹಳ ಎಚ್ಚರದಿಂದ ನಾವು ಇರ್ಬೇಕಿಲ್ಲಿ. ಅರ್ಥ ಮರ್ದು ಇಲ್ಲಿ ಅಂತ ವ್ಯವಹಾರ ಮಾಡಕ್ ಹೋಗ್ಬಾರ್ದು. ಹೌದು, ನಾವು ವಿಷಯದ ಆಶಾ ಸಂಬಂಧ ಏನೆಲ್ಲ ವ್ಯವಹಾರ ಮಾಡ್ತೀವಿ, ಸಟಕ್ನ ಖಬರೇ ಇರುವುದಿಲ್ಲ. ನಾವು ಏನ್ ಮಾಡ್ತೇವೆ ಅನ್ನೋದು ಖಬರಲ್ಲೇ ಮಾಡ್ತೇವೆ. ಅರ್ಥ ಮರ್ತು ಇಲ್ಲಿ ಶೃಂಗಾರ ನಡಿಬಾರ್ದು ನೋಡಿ, ಚಂದಾಚಯ ನಡಿಬಾರ್ದು. ಎಚ್ಚರಾದ ಕೂಡಲೇ ವಶಿಷ್ಠರ ಆಶ್ರಮ ನನ್ನ ಕಣ್ಣೆದುರಿಗೆ ಬರ್ತದ ಅಂತಿದ್ರು ಅಪ್ಪ.
ಸಾದಾ ಜೀವನ ಉದಾತ್ತ ಚಿಂತನ. ಆಡಂಬರ ಇಲ್ಲ ಇಲ್ಲ ನಾನು ಏನ್ ಶಿವಾನಂದರನ್ನ ಯಾರು ನೋಡಿರಿ ಹೇಳಿ? ಶಿವಾನಂದರನ್ನ ನೋಡಿದವ್ರು ಎಷ್ಟು ಮಂದಿ ಇದ್ರಿ ಹೇಳಿ? ಬರೀ ಮ್ಯಾಗಿನ ಅಂಗಿ ನೋಡಿದ್ರಿ. ಹಾ, ಅಂಗಿ ನೋಡಿರಿ ಏನಾಯ್ತು? ಅವ್ರನ್ನ ಯಾರನ್ನ ನೋಡಿರೇನ? ಆತ್ಮಾನಂದರನ್ನ ನಾವು ನೋಡೇವ, ಅವ್ರನ್ನ ನೋಡ್ಬೇಕಲ್ಲ. ಶರೀರ ನೋಡಿದೀವಿ, ತೋರಿಕೆ ಅದು. ಅವ್ರ ಇರುಕಿ ಕಡೆ ಲಕ್ ಕೊಟ್ಟೇನು? ಇರುಕಿ ಹೆಂಗಿತ್ತು? ಅವ್ರ ದರ್ಶನ ಆತು, ಶರೀರ ದರ್ಶನ ಆತು, ಅವ್ರ ದರ್ಶನ ಆಗೈತೇನೆ. ಆತ್ಮಾನಂದರ ದರ್ಶನ ಆದ್ರ ದುಃಖ ಯಾಕಿರ್ತೈತಿ ನನಗೆ? ಶರೀರ ದರ್ಶನ ಆಗೈತಿ. ಶರೀರ ನೋಡಿರ ಹೋಗ್ತೇನ? ನಾನು ಶರೀರ ಅಲ್ಲ, ನೀವು ಶರೀರ ಅಲ್ಲ. ನೀವು ಆತ್ಮಾನಂದ ಸ್ವರೂಪಿಗಳದ್ರಿ, ನಾನು ಅದೇ. ನಾ ಏನದೆ, ನೀವು ಅದ. ಈ ಶರೀರ ನೋಡಿ ನಾ ಬೇರೆ ನೀ ಬೇರೆ ಅಂತ ತಿಳ್ಕೊಬೇಡ್ರಿ. ತೋರ್ ಎಡಬಹುದು, ನಡವರ್ಕ ಬಂದು ನಡವರ್ಕ ಹೋಗೋ ಶರೀರ ಇದು. ನಾವಲ್ಲ, ನೀವು ಅಲ್ಲ. ಯಾವಾಗಲೂ ಇದ್ದದ್ದು ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಇರು ಏನೈತಿ ಆತ್ಮ, ಅದ ಆತ್ಮಾನಂದ. ಅದು ಎಲ್ಲರ ಸ್ವರೂಪನ. ಅದನ್ನು ಮರ್ತೇವೆ, ನಾವು ಅದನ್ನ ಅರ್ಥ ಉಳ್ಕೋಬೇಕಾಗಿತ್ತು. ನಾವು ಏನಿದ್ದೀವಿ ಅನ್ನೋದನ್ನ ತಿಳ್ಕೊಂಡು ಉಳ್ಕೋಬೇಕಾಗಿತ್ತು. ಮನುಷ್ಯನ ಜನ್ಮದಾಗಿ ಮಾಡ್ಕೊಳಕ್ ಬರ್ತೈತಿ. ಮನುಷ್ಯ ಕುಲದ ಜನನದ ಲಾಭ ಇದರೊಳಗೆ ತನ್ನನ್ನು ತಿಳಿದು ನಾನು ಆತ್ಮಾನಂದ ಸ್ವರೂಪ ಇದ್ದೇನೆ, ದೇವರ ನಾನಿದ್ದೇನೆ ಅಂತ ತಿಳ್ಕೊಳ್ಳುವಂತ ಇಲ್ಲಿ ಅವಕಾಶ ಐತಿ. ಅದನ್ನು ನಾವು ಮಾಡ್ಬೇಕಾಗಿ ಈ ಲಾಭವನ್ನು ಮಾಡ್ಕೋಬೇಕಾಗೈತಿ. ಬರೇ ಹೊರಗಿನ ವ್ಯವಹಾರದಾಗ ಬಿತ್ಕಾರ ಈ ಲಾಭ ಕಳ್ಕೊಂಡ್ಬಿಡ್ತೀವಿ. ನಿನ್ನನ್ನು ನೀ ತಿಳ್ಕೊಳ್ಳೋದಂದ್ರೆ ಲಾಭ. ಆತ್ಮಲಾಭ ತನ್ನೇ ಲಾಭ ನ ವಿದ್ಯತೆ ಅಂತ. ಈ ಜಗತ್ತಿನೊಳಗೆ ನೀ ಏನು ಪ್ರಾಪ್ತ ಮಾಡ್ಕೊಂಡ್ರು, ಎಷ್ಟು ಗಳಿಸಿದ್ರು ಲಾಭ ಇಲ್ಲ. ಈ ಜಗತ್ತಿನೊಳಗೆ ಯಾವ ಕೀರ್ತಿ ಗಳಿಸು, ಬೇಕಾದ್ ಮಾಡು, ಪವಾಡ ಮಾಡು, ಏನ್ ಮಾಡಿದ್ರು ಲಾಭ. ನಿನ್ನ ನಿಜವನ್ನ ನೀ ತಿಳ್ಕೊಂಡಾಗ ನಿನಗೆ ಲಾಭದ ನೋಡಿ. ಮೊದಲು ಈ ಕೆಲಸ ಮಾಡು, ತನ್ನ ಮೊದಲಿರ್ಬೇಕು. ಅದನ್ನು ಲಕ್ಷಿಸಿನ ವೇದಗಳು ಉಪನಿಷತ್ತುಗಳು ಎಚ್ಚರಿಕೆ ಕೊಡ್ತಾವ. ತನ್ನ ನಿಜಾನುಸರಣತೆ ಮುನ್ನಿಪೋದು ವೇದ ದೈವ ಗುರು, ನೀ ಯಾರದೇನು ತಿಳ್ಕೋದು ಅಂತ ತಿಳ್ಕೊಂಡ ಇದ್ರ ಲಾಭ ಮಾಡ್ಕೊ. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ ನಿನಗೆ. ಅದು ಅವ್ರ ಹೆಸರು ಇಟ್ಟಿರ್ತಾವ. ಅವ್ರಿಗೆ ಆತ್ಮಾನಂದರ ಅಂತ ಹೆಸರು ಇಟ್ಟಿದ್ದು ಅವರ ಕುಂಡಿ ಗುರುಪಾದಪ್ಪನವ್ರು ಅಂತ. ಅವರು ಬ್ರಹ್ಮ ಸಿದ್ಧಾಂತ ಮಾಲ ಇದನ್ನು ಬರ್ದಿದ್ರು. ಇವರು ಅಲ್ಲಿ ಸೌದತ್ತಿ ಅಂತೇಳಿ ಎಕ್ಕುಂಡಿ, ಎಕ್ಕುಂಡಿ ಗುರುಪಾದಪ್ಪನವ್ರು. ಏನ್ ಆತ್ಮಾನಂದರ ಅಂತ ಹೆಸರು ಇಟ್ಟರು ಎಕ್ಕುಂಡಿ ಗುರುಪಾದಪ್ಪನವರು. ಶಿವಾನಂದರಿಗೆ ಹೆಸರಿಟ್ಟ ಅವರು ಸಿದ್ಧಾರೂಢರು. ಇಲ್ಲಿ ತನಕ ವೀರನಗೌಡ ಅಂತ ಕರೀತಾರೆ. ನಿಜವಾದ ಶಿವಾನಂದಪ್ಪ. ಅವಾಗ ಅವಸ್ಥಾ ಭಿನ್ನಾದಾಗ ಕರ್ಮೇಂದ್ರಿ ಚಟುವಟಿಕೆ ಎಲ್ಲ ಬಂದಾಗ ರೂಢಿಗತ ಕರ್ಮೇಂದ್ರಿ ಎಬಡ ತಬಡ ನಾಲಿಗೆ ಬಿದ್ದಿರಬೇಕು ಅಂತಾರಲ್ಲ, ಸರಿ ಬಂದ ಇದನ್ನ ಹಂಗೆ ಇದು ಅವಸ್ಥಾ ಭಿನ್ನ ಆದಾಗ ಅದು ಹಿಂದ ಮುಂದೆ ಆಗಾಕೈತೆ. ಏನಪ್ಪ ಅವಸ್ಥಾ ಪರಕ ಆದ್ಮೇಲೆ ಅವಾಗ ಅವ ಶಿವಾನಂದ ಅಂತಪ್ಪ ಅವ ಮೈಸೂರು ಕಡೆ ಅವ. ಅವ್ರ ಹಿಂಗ್ ಹೇಳಾಕತ್ತಾರ ಇವರು ಹೆಂಗಿದು ಅಂತ. ನೀ ಹೆಸರಿಗೆ ಶಿವಾನಂದ, ನಿಜವಾಗಿ ಶಿವಾನಂದ ಅವ. ಆ ಸ್ಥಿತಿ ಒಳಗೆ ನಿಂತಾಗ ಹಂಗೆಲ್ಲ ಎಬಡ ತಬಡ ನಾಲಿಗೆ ಬೀಳ್ತಾವ. ಹಂಗ ಅವ ನಿಜವಾದ ಶಿವಾನಂದ ಅಂತ ಅವಾಗ ಹೆಸರಿಟ್ಟರಂತ. ಎಬಡ ತಬಡ ನಾಲಿಗೆ ಬಿದ್ದಿರಬೇಕು, ಹೌದಪ್ಪ ಹೌದು ನೀನೇ ದೇವರು ಅಂತ ಶರೀಫರಂದಾರ್ಲ. ಹಂಗ ಆ ಸ್ಥಿತಿಯನ್ನು ಪಡೆದಾಗ ಬರ್ತದ. ಮನುಷ್ಯನ ಪ್ರೇರಣೆ ಇಲ್ಲದೆ ನಡೀತಕ್ಕಂಥ ಚಟುವಟಿಕೆಗಳು ನಡೀತಾವ. ಬರೀ ಕರ್ಮೇಂದ್ರಿಯ ಚಟುವಟಿಕೆ
ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದಾಗಿತ್ತು, ಅವೆಲ್ಲ ಬಂದವು, ನಡೆದಿಲ್ಲ ಸಮಾಧಿ ಸ್ಥಿತಿ ಒಳಗೆ. ಅದ್ರ ಸಂಬಂಧ ನೌಕರಿ ಮಾಡೋದು ಬಿಟ್ಟಿದ್ದಂದ್ರೆ ಅದು ಮನುಷ್ಯನ ಪ್ರೇರಣೆಯನ್ನು ಹೊಂದಿ ನಡೀತಕ್ಕಂಥ ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದಕ್ಕವ. ಅವಾಗ ಬೋಧ ಮಾಡ್ಬೇಕನ್ನೋ ಇದ ಬರ್ಬೋದು. ಹಂಗಾಗಿ ನೌಕರಿನ ರಾಜೀನಾಮೆ ಕೊಟ್ಬಿಟ್ರು. ರಾಮತೀರ್ಥರು ಅದನ್ನ ಮಾಡಿದ್ರು. ನಮ್ಮ ಪ್ರೊಫೆಸರ್ಕಿನ್ನ ರಾಜೀನಾಮೆ ಹುಚ್ಚದ ನೀವು ಅಂತವ್ರು ಗೆಳೆಯರು ಸಹಪಾಠಿಗಳೆಲ್ಲ ಹಿಂಗ್ಯಾಕೆ ಮಾಡ್ತಾನೆ. ಸಾಮಾನ್ಯ ಜನರಿಗೆ ಅದು ಗೊತ್ತಾಗ್ಬೇಕು. ವೃತ್ತಿನ ನಿಲ್ಲಾಕೈತಿ, ಸ್ಥಗಿತ ಆಗಕೈತಿಲ್ಲ. ಬಾಹ್ಯರ ಪ್ರವೃತ್ತಿ ಎಲ್ಲ ಬಂದಾದ್ಮೇಲೆ ಆ ಸ್ಥಿತಿಯೊಳಗೆ ಶಿವಾನಂದರಿಗೆ ಅವ ಶಿವಾನಂದ ನಾವು ಹಿಂಗನಾತಾರ ಇವ್ರು ಅಂತ ಹೇಳಿದ್ರು. ತಪ್ಪು ಇದು ಮಾಡತ್ತಾರ ಇವ್ರು. ಇರ್ಲಪ್ಪ, ನಿಜವಾದ ಶಿವಾನಂದ ಅವಾಗಿಂದ ಶಿವಾನಂದ ಅಂತೇಳಿ ರೂಢಿ ಬಿತ್ತ. ಏನ್ ಯಾವ ಮಹಾತ್ಮರ ಶೃಂಗಾರದೊಳಗಿದ್ರೆ ತೋರ್ಸು ನೀನು. ಏನ್ ತಿದ್ದಾಡದು ತೀಡಾಡದು ಮಾಡಿದನು ಶರೀರ. ಅದು ಹೆಂಗಿದ್ದಂಗೆ ಇರುವಲ್ಲ. ಯಾಕೆ ನಾವು ಬೇರೆ ಇದೀವಿ, ಅದ ಬೇರೆ ಇದೆ. ಪ್ರಾರಬ್ಧಕ್ಕನುಸಾರವಾಗಿ ಬಂದಿರ್ತಾವು ಶರೀರ ಆದಿಗಳು. ಅಷ್ಟಾವಕ್ರ ಮುನಿ ಏನ್ ಮಾಡಿದ 8 ನಮೂನಿ ಇತ್ತು. ಅವನು ನೋಡಿ ನಗತಿದ್ರು. ಅವನು ನಡ್ಯಾಕತ್ತಿದ ಕೂಲೆ ಆ ಡೊಂಕ ಡೊಸ್ಕಿ ನಡ್ಯಾವ. ಒಮ್ಮೆ ತಂದೆ ಅವ ಆಸ್ಥಾನದ ಪಂಡಿತ, ಆಸ್ಥಾನದ ಪಂಡಿತ ಇದ್ದಂಥವ್ರು, ಜನಕ ಮಹಾರಾಜನ ಆಸ್ಥಾನದ ಪಂಡಿತ ಅವ್ರ ತಂದೆ. ಅವಾಗ ಅವ್ರ ತಾಯಿ, ನಿಮ್ಮ ಬಾಬಾ ಯಾಕೋ ಇನ್ನ ಬರ್ಲಿಲ್ಲ, ನಂಗೆ ನೋಡಿ ಕರೆದು ಬರ್ತೇನೆ ಅಂತ ಹೋದ. ಪಂಡಿತರ ಸಭಾ ಇನ್ನ ಇತ್ತಂತ. ಇವನು ಮಳದ 8 ಅಷ್ಟಾವಕ್ರ ಅಂದ್ರೆ 8 ನಮೂನಿ ಹೊಳ್ಳ್ಯಾಡೋದು ನೋಡ್ಕೊಂತ ಹೋದ ಕೂಲೆ ಇವ್ ಒಳಗೆ ಪ್ರವೇಶ ಆಗೋಕಲೆ ಎಲ್ಲರೂ ಇವ್ ನೋಡಿ ಗೊಳ್ಳಂತ ನಕ್ಕರು. ಪಂಡಿತರು ಅವ್ರಿಲ್ಲ, ಪಂಡಿತರ ಸಭಾ ಇತ್ತಂತ. ಎಲ್ಲರೂ ನಕ್ ಬಂದಾದ ಕೂಲೆ ಇವ್ ನಗಾಕತ್ತಂತ. ಯಾಕೆ ತಮ್ಮ ನೀವ್ ಯಾಕೆ ನಗಾಕತ್ತಿ ನೀನು ಅಂತ. ನೀವ್ ಯಾಕೆ ನಕ್ರಿ ಅಂತ ಹೇಳಿದ. ನಿನ್ನ ಇದನ್ನ ನೋಡಿ ನಾವು ವ್ಯಾಂಗಿ ಇದನ್ನ ನೋಡಿ 8 ನಮೂನಿ ಇದನ್ನ ನೋಡಿ ನೆಗಿ ಬಂತ. ಇದು ಪಂಡಿತರ ಸಭಾ. ಪಂಡಿತರು ಏನ್ ನೋಡ್ತಾರ? ಅದನ್ನ ನೋಡೋದಿಲ್ಲ, ಎಲ್ಲರಲ್ಲಿ ತನ್ನನ್ನ ನೋಡ್ತಾನ. ನೀವು ಹೊಲ್ಯಾರ, ನೀವು ಅಂದವು, ನೀವು ಶರ್ಮ ನೋಡಿ ಹೊಲ್ಯಾರ, ಶರೀರ ನೋಡವ್ ನೀವು ಹೊಲ್ಯಾರ ನೀವು ಅಂದವು. ಅವಾಗ ಅವು ಜನಕ ಮಹಾರಾಜನಿಗೆ ಎಂತ ಇನ್ನು ಸಣ್ಣ ವಯಸ್ಸಿನಾಗ ಹಿಂಗ್ ಮಾತಾಡ್ತಾನಲ್ಲಿ ಅಂತ ಅವು ಪರಿಣಾಮ ಆತವ. ಅವನು ವಿದ್ವತ್ ಕಂಡವನು. ಏನ್ ನೋಡಿದ್ರಿ, ಏನ್ ನೋಡಿ ನಕ್ರಿ ನೀವು ಅಂತ. ನೀವೇನ್ ನೋಡಿ ನಕ್ರಿ? ಈ ಶರೀರ ನೋಡಿ ನಕ್ರಿ. ಇದು ಪಂಡಿತರು ಅಂತೀರಿ ನೀವು, ಪಂಡಿತರು ಏನೋ ಹೊಲ್ಯಾರ ನೀವು ಅಂತ. ಅದಕ್ಕೆ ನಿಮ್ಮನ್ನು ನೋಡಿ ನಗ್ನೆ. ಪಂಡಿತರ ಸಭಾ ಇಂಥವ್ ನೋಡಿ ನನಗೆ ನಗಿ ಬರ್ತದೆ. ಎಲ್ಲ ಗಪ್ನ ಕುಂತಾವ. ಏನ್ ಹೃದಯ ಪರಿವರ್ತನೆ ಆಗ್ಬೇಕಾದ್ರೆ ಭಾಳ ಬಿಗಿಯದ್ರಿ. ಏನ್ ಎಲ್ಲಿ ಆಗ್ಬೇಕು? ಒಳಗೆ ವಾಸನ ಇತ್ತಂದ್ರೆ ಜೀವ ಇರುವ ಪರ್ಯಂತರೂ ಬಾಳ್ಯದಾಗ ಆಸಕ್ತಿ ಇದ್ದವಂಗ ಈ ಪರಿವರ್ತನೆ ಎಲ್ಲಿ ಆಗ್ಬೇಕು? ಇದ ಕರೆ, ಇದ ಸುಖರೂಪ ಅಂತ ತಿಳ್ಕೊಂಡು ನಾವು ಹೌದು ಭಾಳ ಕಠಿಣ ಅದ. ಜೀವ ಇರುವ ಪರ್ಯಂತರ ಇದ್ರಾಗ ಬುದ್ಧಿ ಗಟ್ಟಿಮುಟ್ಟ ಆಗೈತಿ. ಅದು ಇದ ಸುಖರೂಪ ಅಂತ ಎಲ್ಲಿ ಹೊಳಿಬೇಕು? ಇಂಥ ಸಂಘ ಇಲ್ಲ. ಮೇಲೆ 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 ಇಂಥ ವಿಚಾರಗಳನ್ನು ಹೇಳ್ಕೊಂತ ಇದ್ದಾಗ ಪರಿವರ್ತನೆ ಆಕೈತೆ. ಅದು ಹಿಂದಿನ ಪುಣ್ಯ ಬೇಕು ಅದಕ್ಕೆ ಪರಿವರ್ತನೆ ಆಗ್ಬೇಕಾದ್ರೆ. ಜೀವಾತ್ಮನು ಅಜ್ಞಾನದಿಂದ ದೇಹವನ್ನೇ ತನ್ನ ಸ್ವರೂಪವೆಂದು ಬಗೆಯುವನು. ಹೌದು, ಗಟ್ಟಿ ಆಗ್ಬಿಟ್ಟತಿ ಇದ ನಾನು ಅನ್ನೋದು. ಎಲ್ಲ ಅಜ್ಞಾನದೊಳಗಿನ ವ್ಯವಹಾರ. ವಿಷಯದ ವ್ಯಾಮೋಹ ಏನೈತಿ, ವಿಷಯದ ವಿಷ ಏನೈತಲ್ಲ, ವಿಷ ಕುಡಿದ್ರೆ ಒಂದ ಶರೀರ ಹಾಳಾಗೋಕೈತಿ. ವಿಷಯಗಳೆಂಬ ವಿಷ ಜನ್ಮ ಜನ್ಮಾಂತರ ಶರೀರ ಅವತಿ ತಗೊಂಡೈತಿ. ಈಗ ವಿಷ ತಗೊಂಡಿದ್ದು ಒಂದ ಶರೀರ ತಗೊಂಡೈತಿ. ಅದು ವಿಷಯಗಳನ್ನುವಂತ
ಈ ವಿಷ ಏನೈತಲ್ಲ, ವಿಷಯದ ವ್ಯಾಮೋಹ ಎಷ್ಟು ಶರೀರಗಳ ತನು ಅನೇಕವನು ಇತ್ತು, ಬಲಿ ತಗೊಂಡೈತೆ. ಆ ವಿಷಯದ ವ್ಯಾಮೋಹ ಇತ್ತಂದ್ರೆ ಎಷ್ಟೋ ಜನ್ಮಗಳನ್ನ ಆ ಧಾರಣ ಮಾಡಬೇಕಾಗೈತಿ, ಅದನ್ನ ತೃಪ್ತಿಪಡಿಸಿಗೊಳಿಸುವಂತ. ಆದರೂ ಅದು ವ್ಯಾಮೋಹ ಹೋಗುದಿಲ್ಲ, ಬಹಳ ಕಠಿಣ. ಏನ್ ಈಗ ಮನುಷ್ಯನ ಜನ್ಮ ಇದ್ದಾಗ ಇದ್ರ ವ್ಯಾಮೋಹವನ್ನು ಕಳ್ಕೊಳ್ಳಿಕ್ಕೆ ಬರ್ತದೆ, ಪ್ರತಿಯೊಬ್ಬರಿಗೂ ಬರ್ತದೆ. ಬೇಕಾದಂತ ವಿಷಯ ಬಡಕದಾನಂದ್ರು ಅವನು ಕಳ್ಕೊಳ್ಳಿಕ್ಕೆ ಬರ್ತದೆ. ಅಂತಹ ಮಹಾತ್ಮರ ಅವರ ಆಶ್ರಯ ಬೇಕು ನಮಗೆ. ಮೇಲೆ 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 ಅಂತವ್ರ ಸಂಘ, ಅಂತವ್ರ ಆಶ್ರಯದಿಂದ ವ್ಯಾಮೋಹವನ್ನು ಕಳ್ಕೊಂಡು ನಾವು ಮುಕ್ತ ಆಗಕ್ಕೆ ಬರ್ತೈತಿ. ಅವಾಗ ಪರಿವರ್ತನೆ ಆಕೈತಿ ಅವನು. ನಿಮ್ಮ ವಿಶ್ವವಿದ್ಯಾಲಯಗಳಲ್ಲಿ ರಾಗದ್ವೇಷಗಳನ್ನ ನಾಶ ಮಾಡಿಕೊಂಡಂಥವ್ರು ಎಷ್ಟು ಜನ ಸಿಗ್ತೀರಿ? ನಿಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನ ಅಲ್ಲ, ಏನ್ ನಾಲಾಯಕ ವಿದ್ಯೆ ಅದು, ಬರೇ ಲೌಕಿಕ ವಿದ್ಯೆ ಅದು. ಅದಕ್ಕೆ ಅಪರ ವಿದ್ಯೆ ಅಂತ ಕರೀತಾರೆ. ಏನ್ ಲೌಕಿಕ ವಿದ್ಯೆ ಬರೇ ಅದೇನು ಹೊಟ್ಟೆ ತುಂಬಿಕೊಳ್ಳುಕ್ ಸುಮ್ಮ, ನೆತ್ತಿ ತುಂಬಿಕೊಳ್ಳೋ ವಿದ್ಯೆ ಅಲ್ಲ, ಹೊಟ್ಟೆ ತುಂಬಿಕೊಳ್ಳೋ ವಿದ್ಯೆ. ಏನ್ ಬರೀ ಅದನ್ನ ಮಾಡಿದ್ವಿ, ಹೊಟ್ಟೆ ತುಂಬಿಕೊಳ್ಳೋದು, ನೆತ್ತಿ ತುಂಬಿಕೊಳ್ಳೋ ವ್ಯವಸಾಯ ಮಾಡಿದ್ದೇನೆ. ನಮಗೆ ಬೇಕಾದದ್ದು ಎಲ್ಲೈತಿ, ಅದು ಏನ್ ಮಾಡಿದ್ರೆ ಸಿಗ್ತೈತಿ ಅಂದ್ರೆ ಎಷ್ಟು ಜನರಿಗೆ ಉಳ್ದೈತಿ ಇದು. ವಿಧಿವತ್ ಅಧ್ಯಯನ ಮಾಡಿದಾಗ ಇದು ಶಾಸ್ತ್ರಾಧ್ಯಯನ ಸಾರ್ಥಕ ಆಕೈತಿ ನೋಡ್ರಿ. ವಿಧಿ ಅಂದ್ರೆ ಇದೆ, ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡು ಅಭ್ಯಾಸ ಮಾಡುದು. ವಿವೇಕ, ವೈರಾಗ್ಯ, ಶಮದಮಾದಿ, ಸತ್ಸಂಪತ್ತಿ ಮತ್ತು ಮುಮುಕ್ಷತ್ವ, ಈ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ಅಭ್ಯಾಸ ಮಾಡಿದಕ್ಕೆ ಅದಕ್ಕೆ ವಿಧಿವತ್ ಅದೀತ ವೇದಾಂತ ಅಂತಾರೆ. ನಿಷ್ಠಾ ಅಂದಾಗ ಇದು ತಿಳಿದೈತಿ ನಮಗೆ. ಸಾಧನ ಚತುಷ್ಟಯ ಸಂಪನ್ನತ್ವ ಇಲ್ಲೇ ನಾವು ಇದನ್ನ ಅಭ್ಯಾಸ ಮಾಡ್ತೇವೆ ಅಂದ್ರೆ ಸೂಜಿ ತಗೊಂಡು ನಟ್ ಕಡ್ದಂಗೆ ಆಕೈತಿ ನೋಡ, ಕೂಡ ತಗೊಂಡು ಕಷ್ಟ ಮಾಡ್ಕೊಂಡು ಆಕೈತಿ. ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಜಾಡಿಗಿಲ್ಲ, ಬಗರಿಲ್ಲ, ರೂಮ್ ಅಂದ್ರೆ ಅಂತ ಅಜ್ಜವ್ರು ಇದ್ರಾಗ ಬಂದೈತೆ ಅಧ್ಯಾತ್ಮ ಪ್ರವಚನ ಇದ್ರೊಳಗೆ. ಜಾಡಿಗಿಲ್ಲ, ಬಗರಿಲ್ಲ, ಬಾಯಿಲೆ ರೂಮ್ ಅಂದಂತ ಆಕೈತೆ. ನೀನ್ ಹಂಗ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಮನೋನಿಗ್ರಹ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ, ಮುಮುಕ್ಷತ್ವ ಇಲ್ಲ, ಇವೆಲ್ಲ ಬೇಕಾಗ್ತವ ನಮ್ಗೆ. ಅವ ಅಧಿಕಾರಿ ಇருக்கு, ಅನಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ತಿಳಿದಿಲ್ಲ. ಸಾಧನ ಚತುಷ್ಟಯನ್ನು ಸಂಪನ್ನತ್ವವನ್ನು ಪಡೆದಂಥವನು ವೇದಾಂತಕ್ಕೆ ಅಧಿಕಾರಿ ಇருக்கு. ಅವರ ಅರ್ಹತೆ ಉಳ್ಳವರಿರುತ್ತೆ. ವಿವೇಕಿಗಳಿಗೆ ಎಷ್ಟು ಹೇಳಿದ್ರು ತಿಳಿದಿಲ್ಲ. ಈ ದೇಹ ಇದ್ದರೂ ಇರದಿದ್ದರೂ ಮಹಾತ್ಮರ ಸ್ಥಿತಿ ಒಂದೇ ಇರ್ತದೆ. ಶರೀರ ಜೀವಂತ ಇದ್ದಾಗ ಶರೀರ ಸಂಬಂಧ ತಪ್ಪಿಸ್ಕೊಂಡಿರ್ತಾರ. ಲಿಂಕ್ ತಪ್ಪಿಸ್ಕೊಂಡ್ ಬಿಟ್ಟಿರ್ತಾರ. ಯಾವಾಗ ಬೇಕಾವಾಗ ಇಚ್ಛಾ ಮಾಡಿದ್ರೆ ತಪ್ಪಿಸ್ಬೋದು. ಎಪ್ಪೋರಿಗೆ ಯಕೃತ ದೋಷ ಹಗಲೆಲ್ಲ ಬರ್ತಿತ್ತದು. ಒಂದಿನ ರಾತ್ರಿ 1 ಗಂಟೆಗೆ ಸುಧಾ ತ್ರಾಸ ಬಳಗೈತಿ. ಬೆಚ್ಚರಿ ತ್ರಾಸ ಕೊಟ್ಟಿವಿ, ನೀರು ಕಾಶ ಹೊಟ್ಟಿ ಮ್ಯಾಗ ಬಾಟ್ಲಿ ಇಟ್ಟಿದನ್ ಮಾಡಿದ್ರು, ವೇದನಾ ಕಡಿಮೆ ಆಗಲಿಲ್ಲ ಅಂತ. ಲಕ್ಷ ಪರ್ಕ್ ಮಾಡಿಬಿಡಂಗ್ ಬಿಡಪ್ಪ ಏನಂತ ಪರ್ಕ್ ಮಾಡಿಬಿಡ್ತಿದ್ರು. ಶರೀರದ ವೇದನಾ ಎಲ್ಲರಿಗೂ ಆಗುವುದನ್ನ, ಅದು ಮಹಾತ್ಮರ ಇರಲಿ, ಅಜ್ಞಾನಿ ಇರಲಿ, ಜ್ಞಾನಿ ಇರಲಿ, ಶರೀರಕ್ಕೆ ಅವು ವೇದನಾ ಆಗುದನ್ನ. ಅಂತ್ಯಕಾಲಕ್ಕೆ ಸುಧಾ ಭಾಳ ತ್ರಾಸ ಮಾಡ್ತೀನಿ ನೋಡ್ರಿ ಅದು ಅಜ್ಜಾರ್ ಶರೀರ ಬಿಡುವಂತ. ಯಕೃತ ದೋಷ ಅಪ್ಪವ್ರು ಉದ್ಗಾರ್ತಾರೆ ಎಪ್ಪ ಅಂತಂದ್ರು. ಅವಾಗ ಅಂತ್ಯಕಾಲಕ್ಕೆ ಶರೀರ ಬಿಡು ಮುಂದೆ ಎಂದಾಗ ಲಕ್ಷ ಪರ್ಕ್ ಮಾಡಿರೋ ಭಾಳ ತೊಂದರೆ. ಜ್ಞಾನಿ ಇರಲಿ, ಅಜ್ಞಾನಿ ಇರಲಿ, ಅದು ಒದ್ದಾಡಕ್ಕೆ ಬೇಕು ಶರೀರದವರೆಗೂ ನೋಡಿ. ಅವ್ರಿಗೆ ದೃಷ್ಟಿ ಪರ್ಕ್ ಮಾಡಿದ್ರು ಅಂದ್ರೆ ಅದೇನು ಭಾರಿ ಆಗೋದಿಲ್ಲ ಇಷ್ಟ. ಈ ಭಾವ ಬಂತಂದ್ರೆ ಎಲ್ಲರಿಗೂ ದುಃಖ ಆಗೋದನ್ನ, ವೇದನಾ ಆಗೋದನ್ನ. ಜ್ಞಾನಿ ಇರಲಿ, ಅವ ಅಜ್ಞಾನಿ ಇರಲಿ, ಸಂಬಂಧ ತಪ್ಪಿಸ್ಕೊಂಡಾಗ ಅದರ ಬಾಧೆ ಇಲ್ದಂಗೆ ಆಕೈತಿ. ಆ ಅಭ್ಯಾಸ ಮಾಡಿರ್ತಾರ ಅವ್ರು. ನಮ್ಗೆ ಅದ್ರ ಅಭ್ಯಾಸ ಇರೋದಿಲ್ಲ. ಹಂಗ ಅವ್ರ ಸಂಬಂಧ ತಪ್ಪಿಸ್ಕೊಂಡ್ಬಿಡೋ ಬಿಡಪ್ಪ, ಇನ್ನು ಲಕ್ಷ ಪರ್ಕ್ ಮಾಡಿಬಿಡೋಣ ಅಂತಿದ್ರು. ಹಿಂಗಾಗಿ ಅವ್ರು ಯಾವಾಗ ಬೇಕಾವಾಗ ಸಂಬಂಧ ತಪ್ಪಿಸ್ಕೊತಿದ್ರು. ಯಾವಾಗಲೂ ಆತ್ಮಭಾವದೊಳಗೆ ನೆಲೆಯಾಗಿ ನಿಂತವರು.
ಅವ್ರಿಗೆ ಯಾವ ಬಾಧೆನೂ ಆಗುದಿಲ್ಲ. ಧರ್ಮ, ಅರ್ಥ, ಕಾಮ ಇವು ಮೂರು ಪುರುಷಾರ್ಥ ಅಲ್ಲ. ಮೋಕ್ಷವನ್ನು ಹೊಂದುವುದು ಒಂದೇ ಪುರುಷಾರ್ಥ ಅಂತ. ಏನ್ ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದಾಗ ತೊಡಗಿದಾಗ ಮೋಕ್ಷವನ್ನು ಹೊಂದಲಿಕ್ಕೆ ಬರ್ತದೆ. ಏನ್ ನೀ ಅಗದಿ ನ್ಯಾಯವಾಗಿ ಬರೇ ಮತ್ತು ಬಾಳ್ಯಾಕ ಬಡ್ಕೊಳವ, ಭಾಳ ಸಂಪಾದಿಗಿರಿ ಒಳಗೆ ಮತ್ತು ಬಾಳೆನ ಮಾಡವ, ಹೌದಿಲ್ಲ? ಅದರ ಆಶಾನ ಐತಿ. ಮತ್ತು ಭಾಳ ಯಾರಿಗೆ ಏನು ಪೀಡಾ ಕೊಡ್ಲಂಗ ಬರೇ ಬಾಳ್ಯದ ಹೆಸನ ನಾವು. ಅದು ಉಪಯೋಗ ಆಗುದಿಲ್ಲ. ಇದು ಮುಕ್ತಿ ಹೊಂದಕ ಅದು ಉಪಯೋಗ ಬರ್ತದೆ. ಈ ಧರ್ಮದಿಂದ ನಡೆದು ಮತ್ತು ಬಾಳೆನ ನಾವು ಏನ್ ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಇಲ್ಲ ನಾವು. ಏನ್ ಆದ್ರೆ ಮುಕ್ತಿ ಹೊಂದಬೇಕನ್ನು ಹೊಂದಿದಾಗ ಇದೆಲ್ಲ ಪುರುಷಾರ್ಥ ಸಿದ್ಧಿಸ್ತದೆ. ಪುರುಷ ಅಂದ್ರೆ ಪರಿಪೂರ್ಣವಾದಂಥ ಇರುವಿನ ಸ್ಥಿತಿ. ಅದಕ್ಕೆ ಮೋಕ್ಷಕ್ಕನ ಪುರುಷಾರ್ಥ ಅಂತಾರೆ. ಮುಕ್ತಿಯನ್ನು ಹೊಂದೋದು ಪುರುಷಾರ್ಥ ಸಿದ್ಧಿಗಾಗಿ ಪ್ರಯತ್ನ ಮಾಡಬೇಕು ಹೊರತು ಈ ಅರ್ಥಕಾಮಗಳ ವ್ಯವಹಾರಕ್ಕಾಗಿ ನೀ ಧರ್ಮಕ್ಕನುಸಾರವಾಗಿ ಅವ್ನು ಮಾಡಬಹುದು. ಅವನು ಮಾಡಿದಾಗ ಮುಂದೆ ಹೊಂದಾಕ್ ಬರ್ತೈತಿ ಇದನ್ನು. ಅದ್ರ ಆಶಾ ಹೋಗುದಿಲ್ಲ. ಅದ್ರ ಇನ್ನೂ ಇದ್ರಾಗ ನೋಡ್ಬೇಕನ್ನೋ ಆಶೆ ಐತಿ. ಮಜಾ ನೋಡೋಣ ಇದನ್ನ, ಚಲೋ ತಂಗ ಬಾಳೆ ಮಾಡ್ಬೇಕನ್ನೋ ಆಶೆ ಐತಿ. ಅದು ಹೋಗೋದು ಭಾಳ ಕಠಿಣ ಅದ. ಅದಕ್ಕೆ ಧರ್ಮಕ್ಕನುಸಾರವಾಗಿ ಅರ್ಥಕಾಮಗಳು ವ್ಯವಹಾರದಾಗ ತೊಡಗವ್ರು ಎಷ್ಟು ಮಂದಿ ಇದ್ರೆ ನ್ಯಾಯವಾಗಿ ಧನ ಸಂಚಯ ಮಾಡಬೇಕು. ಅರ್ಥ ಅಂದ್ರೆ ದುಡ್ಡು ನ್ಯಾಯವಾಗಿ ಗಳಿಸೋದು. ಮೋಸ ಮಾಡಿ ವಂಚನೆ ಮಾಡಿ ಅನ್ಯಾಯದಿಂದ ಗಳಿಸಿದ್ದು ದಶವರ್ಷಾನಿ ತಿಷ್ಠತಿ ಅಂತ. ಅನ್ಯಾಯನಾರ್ಜಿತ ವಿತ್ತಂ ದಶವರ್ಷಾನಿ ತಿಷ್ಠತಿ. ಅನ್ಯಾಯದಿಂದ ಗಳಿಸಿದ ದುಡ್ಡು 10 ವರ್ಷದವರೆಗೆ ಅಷ್ಟೇ ಅದಕ್ಕೆ ಆಯುಷ್ಯ. ಅದರಿಂದ ಹಾಳಾಗಿ ಹೋಗ್ತದೆ. ಇದ್ದದ್ದು ಸಹಿತ ನಿನ್ನ ಹಾಳು ಮಾಡ್ತೈತೆ. ಅದಕ್ಕೆ ಧರ್ಮವನ್ನು ಬಿಡಬೇಡ ಅಂತ, ಇನ್ನೊಬ್ಬರಿಗೆ ಹಿಂಸಾ ಮಾಡಿ ಮಾಡಬೇಡ ಅಂತ. ಧರ್ಮ ಅಂದ್ರೆ ಇದೆ, ಅಹಿಂಸಾ ಧರ್ಮ, ಅಹಿಂಸಾ ಪರಮೋ ಧರ್ಮ ಅಂತ. ಯಾವ ಜೀವಿಗೂ ತೊಂದರೆ ಆಗಂಗ ನಡ್ಕೋ. ಯಾವ ಮಠಮಾನ್ಯಗಳು ವಶಿಷ್ಠರ ಆಶ್ರಮದಂಗದ ತೋರ್ಸಿದ ನನಗೆ. ನೋಡಾಕ ಏನು ಇಲ್ಲಪ್ಪ, ಇಲ್ಲಿ ಬರೆಯೋದನ್ನೋ ಕಾಣಿಸ್ತೈತಿ ವಶಿಷ್ಠರ ಆಶ್ರಮ. ಎಷ್ಟೋ ಮಂದಿಗೆ ಅನ್ನ ಸಂತರ್ಪಣೆ ಮಾಡಿದ್ರು. ಯಾರು ರಾಜ ಅವ್ರಿಗೆಲ್ಲ ಔತಣ ಎಲ್ಲ ವ್ಯವಸ್ಥೆ ಮಾಡಿದ್ರು. ಏನೂ ಇಲ್ಲ ಅಂತದ್ರಾಗ ಹೆಂಗ ಅವ್ರು ಮಾಡಿದ್ರು. ಅದಕ್ಕೆ ಕಾಮಧೇನು ಅಂತಾರಲ್ಲ. ಕಾಮಧೇನು ಅಂದ್ರೆ ಏನ್ರಿ? ಅದು ಅವ್ರಿಗೆ ಇಚ್ಛಾ ಮಾಡಿದ್ರೆ ಅವ್ರ ಸಂಕಲ್ಪ ಸಿದ್ಧಿಸ್ತೈತಿ, ಏನು ಕೊರತೆ ಆಗುದಿಲ್ಲ ಅಂತ. ಎಲ್ಲರೂ ಈ ವ್ಯವಹಾರಿಕೆ ಎಚ್ಚರಿಕೆಯೊಳಗೆ ಸುಖ ಹೊಂದಬೇಕಂತ ಬಾಳೆ ಮಾಡುತ್ತೀರಿ, ಹೌದಿಲ್ಲ? ಆದ್ರೆ ಯಾರು ಸುಖ ಹೊಂದಿರಿ ಹೇಳ್ರಿ? ಇಷ್ಟು ಎಚ್ಚರಿಕೆ ಕಳೆದ್ರು ಸುಖ ಹೊಂದಿದವ್ರು ಯಾರದ್ರಿ? ಇನ್ನೂ ಸಿಕ್ಕೇ ಇಲ್ಲ ನಿನಗೆ. ಇಷ್ಟು ಎಚ್ಚರಿಕೆ ಕಳೆದಿ ಆರಾಮದಿಯಾ? ಬಡ್ಕೊಂಡು ಬಾಳೆ ಮಾಡಿ ಆರಾಮದಿಯಾ? ಇದ್ರಾಗ ಹೊಂದಕ್ಕಾಗೈತಿ? ಯಾರು ಆರಾಮದಾರ ಹೇಳ್ರಿ? ಇದನ್ನೆಲ್ಲ ಮರ್ತಾಗ ನಿನಗೆ ಆರಾಮ. ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡ ನಿನಗೆ ಆರಾಮ. ತೋರಿಡುವುದು ಇಲ್ಲ ಎಚ್ಚರಿಕೆ ವಸ್ತುಗಳು. ತೋರಿಡುವಂತ ವ್ಯವಹಾರ ನಿನಗೆ ಸುಖ ಕೊಡೋದಿಲ್ಲ. ಅದು ಇದ್ಕಿದ್ದಂಗೆ ಇರೋದಿಲ್ಲ. ಅದು ಹೋಗುದನಲ್ಲ. ಎಚ್ಚರ ಆತು ಹೋತು, ಕನಸು ಬಂತು ಹೋತು, ನಿದ್ರೆ ಬಂತು ಹೋತು, ಬಂದು ಹೋಗು ಆಗಂತಕ ಅವಸ್ಥೆಗಳೆಲ್ಲವು ಅವು ನಿನಗೆ ನಿತ್ಯ ಸುಖವನ್ನು ಕೊಡಲಾರವು ಅಂತ. ಇವನ್ನೆಲ್ಲವನ್ನು ನಾವು ಮೀರ್ಬೇಕು. ಎಚ್ಚರ, ಕನಸು, ನಿದ್ರೆಯನ್ನು ಮೀರ್ಬೇಕು. ಇನ್ನೊಂದು ತೋರದ ಅಜ್ಞಾನವಲ್ಲದ ಎಚ್ಚರ, ಕನಸು, ನಿದ್ರೆಯನ್ನು ನಾವು ಮೀರ್ಬೇಕು. ಅಂದಾಗ ನಿತ್ಯ ಸುಖವನ್ನು ಹೊಂದಲಿಕ್ಕೆ ಬರ್ತದೆ. ಅದಕ್ಕೆ ಶರೀಫರು ಹೇಳ ಮೇಲಕ್ಕೆ ಹೊಡಿ 3 ಲಾಗ ಅಂತ.
ಎಚ್ಚರ ಕನಸು ನಿದ್ರೆ ಮೂರನ್ನು ನೀವು ದಾಟದಂತೆ. ಅವಾಗ ಹಾರುವ ಅಂದ್ರೆ ಮೂರು ಅವಸ್ಥೆಗಳನ್ನು ದಾಟಿದವು ಪಕ್ಕ ಹಾರುವಪ್ಪ ಇವ. ಮೂರು ಅವಸ್ಥೆಗಳ ಸಂಬಂಧವನ್ನು ತಪ್ಪಿಸ್ಕೊಂಡವ ಅವಾಗ ಹಾರುವ ಅಂತಾರೆ. ಪಕ್ಕ ಹಾರುವ ಅಂತಾರೆ. ಅವಾಗ ಬ್ರಾಹ್ಮಣ ಅಂತ. ಬ್ರಹ್ಮದ ತಿಳುವಳಿಕೆ ಮಾಡಿಕೊಂಡಾಗ ಇದನ್ನು ದಾಟಾಗಿ ಬರ್ತೈತಿ. ಮೂರು ಅವಸ್ಥೆಗಳನ್ನು ದಾಟಲಿಕ್ಕೆ ಬರ್ತದೆ. ಪಕ್ಕ ಹಾರುವ ಅಂತಾರೆ. ಎಚ್ಚರ ಕನಸು ನಿದ್ರೆ ಮೂರು ಅವಸ್ಥೆಗಳು. ನಾಲ್ಕನೇ ಅವಸ್ಥೆ ತುರ್ಯಾವಸ್ಥೆ ಅಂದ್ರೆ. ಸಾಮಾನ್ಯವಾಗಿ ಇನ್ನೊಂದು ಅವಸ್ಥೆ ಆಯ್ತು ಅಂದ್ರೆ ಸಾಮಾನ್ಯ ಜನರಿಗೆ ಯಾರಿಗೆ ಗೊತ್ತೈತೆ ಹೇಳ್ರಿ. ಇವು ಅಷ್ಟೇ ಗೊತ್ತದ ನಮ್ಗೆ. ಎಚ್ಚರ ಕನಸು ನಿದ್ರೆ ಇನ್ನೊಂದು ಮೂರು ಅವಸ್ಥೆಗಳನ್ನ ದಾಟಿ ಇನ್ನೊಂದು ಅವಸ್ಥಾದ ಪ್ರಜ್ಞೆ ಸಾಮಾನ್ಯ ಜನರಿಗೆ ಎಲ್ಲಿ. ಅದನ್ನು ಹೊಂದುವುದು ನಮ್ಮ ಕೆಲಸ. ನಾಲ್ಕನೇ ಅವಸ್ಥೆಯನ್ನು ಹೊಂದಿದಾಗ ನಿಜವಾದ ನಾನು ಯಾರಿದ್ದೇನೆ ಅನ್ನೋದು ನಮ್ಗೆ ಅನುಭವ. ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡಬೇಕು. ತುರ್ಯಾವಸ್ಥೆ ಅಥವಾ ನಾಲ್ಕನೇ ಅವಸ್ಥೆ. ಅದಕ್ಕೆ ಪ್ರತ್ಯೇಗಾತ್ಮ ಅಂತ ಕರೆದ್ರು. ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೂರ್ಯವು, ಅತ್ಯರ್ಥವನ್ನೇ ತೋರಿಕೆಡುವುದು. ಯಥಾರ್ಥ ಕಂಡಿದ್ದಂಗೆ ಅದು ನಿನ್ನ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡಿ ಅದು ಇಲ್ಲದಂಗೆ ಯಥಾರ್ಥ ನಿನ್ನ ನಿಜವಾದ ಇರುವನ್ನ ತೋರಿಸಿ ಅದು ಇಲ್ಲದಂಗೆ ಆಗಿಬಿಡ್ತು ತುರ್ಯಾವಸ್ಥೆ. ಅದಕ್ಕೆ ಅದನ್ನು ನಾವು ಹೊಂದಬೇಕಾಗೈತೆ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಪ್ರಯತ್ನ ನಿರಂತರವಾಗಿ ನಡಿಬೇಕು. ಬರೀ ಒಳ್ಳೆಳೆ ಇದ್ರಾಗ ಸುತ್ತಾಡಕತ್ತೇವೆ. ಮೂರು ಅವಸ್ಥೆಗಳಿಗೆ ಮದ್ದಲಿಯೊಳಗಿನ ಇಲಿಯಂತೆ. ಇಲಿ ಗುದ್ದು ಮೂರು ಗುದ್ದು ಮಾಡಿರ್ತೈತೆ ಅಲ್ಲ. ಒಂದು ಗುದ್ದು ಗೊಪ್ಪನ ಹತ್ಲಾಗ ಇಟ್ಕೊಂಡಿರ್ತೈತೆ ತುದಿಗೆ ಅಷ್ಟೇ ಪಾರಾಗ ಮೂರು ಬಿಲ ಮಾಡಿರ್ತೈತೆ. ಹಂಗ ಮದ್ದಲಿಯೊಳಗಿನ ಇಲಿಯಂತೆ ಜೀವ ಒಳ್ಳೆ ಇಲ್ಲ. ಎಚ್ಚರ ಕನಸು ನಿದ್ರೆಯಾಗಿ ಉಳ್ಯಾರ. ಎಲ್ಲೋ ಒಬ್ಬ ವಿವೇಕವಂತ ಅಭ್ಯಾಸದಿಂದ ನಿರಂತರ ಅಭ್ಯಾಸ ಮಾಡಿ ನಾಲ್ಕನೇ ಅವಸ್ಥೆಯನ್ನು ಹೊಂತಾರೆ. ಅವಾಗ ಇದರಿಂದ ಬಿಡುಗಡೆ ಅವಾಗ ಜ್ಞಾನಿ ಅಂತಾರೆ. ನಿಜವಾದ ಇರುವಿನ ಅನುಭವ ಹೋಗಕ್ಕೈತಿ. ಎಲ್ಲರೂ ಅಜ್ಞಾನಿಗಳ. ಮೂರು ಅವಸ್ಥೆಗಳು ಸುತ್ತಾಡವು ಎಲ್ಲರೂ ಅಜ್ಞಾನಿಗಳ. ಯುವ ಸುಖರೂಪ ಅಂತ ಅನಿಸಿತ್ತು ವಿಚಾರ ಇಲ್ಲದವರು. ತೋರಲಿ ಅದೇ ಅಡಗಿಸು. ಅವಾಗ ಮಾಯಕ್ಯತನೂ ಆಗಲಿ. ಅದಕ್ಕೆ ಮಾಯಕ್ಯತನೂ ಅಂತಾರೆ ತೂರ್ಯಾವಸ್ಥೆಗೆ. ಮಾಯಕ್ಯತನೂ ಆಗಲಿ ಸಮನಿಪದ. ಇದ್ರಾಗ ಏನೂ ನಂದು ಕೆಲಸ ಇಲ್ಲ ಅನ್ನೋ ಕೆಲಸ ನೋಡುತ್ತೆ. ಇನ್ನ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕನ್ನ ನಾವು ಬಾಳೆ ಮಾಡ್ಬೇಕು ಅನ್ನೋ ಹವ್ಯಾಸ ಇದ್ದ ನಮಗೆ ಇರ್ತೀವಿ. ಜಗತ್ತಿನಿಂದ ನಂದೇನೂ ಕೆಲಸ ಇಲ್ಲ. ನಾವು ಎಚ್ಚರಿಕೆಯಾಗೂ ಕೆಲಸ ಇಲ್ಲ, ಕನಸಿನಾಗೂ ಇಲ್ಲ, ನಿದ್ದೆವರೆಗೂ ನಂದು ಏನು ಕೆಲಸ. ಬರುವ ನಿದ್ರೆಯನ್ನು ತಗ್ಗಿಸಬೇಕು ಅಂದಾರಿಲ್ಲ. ಅದನ್ನು ಬಿಡಬೇಕು. ನಿದ್ದೆಯನ್ನು ಮೀರಬೇಕು. ಏನೊಂದು ತೋರುದು ಅಜ್ಞಾನವಲ್ಲದು. ಎಚ್ಚರ ತೋರಬಾರ್ದು, ಕನಸು ತೋರಬಾರ್ದು, ನಿದ್ದೆ ಹತ್ತಬಾರ್ದು. ಅವಾಗ ನಿನ್ನ ನಿಜದ ಎಚ್ಚರಿಕೆ ಆಕೈತಿ. ಅವಾಗ ನೀನು ಯಾರಿದ್ದೀನೋ ಅಂತ ಅನುಭವ ಆಕೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ನಾವು ಹೊಂದಬೇಕಾಗೈತಿ. ಮನುಜ ಕುಲದ ಜನನದ ಲಾಭ ಇದ್ರೊಳಗೈತೆ. ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋದ್ರೊಳಗೆ ಐತಿ. ಅದನ್ನು ಮಾಡ್ಕೊಳ್ಳಿಲ್ಲಲ್ಲೋ ಹುಚ್ಚನಾದೆಲ್ಲೋ ಅಂತ ಅಂದಾರ. ಪದ ಅಂದಲ್ಲ. ಹುಚ್ಚನಾದೆನಲ್ಲ ಮನವೇ ಎಚ್ಚರಗೊಳ್ಳಲಿಲ್ಲ, ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲೋ. ಹಾಳಾಗಿ ಹೋತಲ್ಲ ವಿಷಯಗಳ ಸಂಬಂಧ ಎಲ್ಲ ಜೀವನ ಎಲ್ಲ. ನಾನು ಅದರ ಲಾಭ ಮಾಡ್ಕೊಳ್ಳಿಲ್ಲಲ್ಲೋ. ಅದನ್ನು ನಾವು ಅಜ್ಞಾನದೊಳಗೆ ಬಿದ್ದು ಹೊಳ್ಳೆಯಾಡ್ಲಿಕ್ಕೆ ಎಲ್ಲೋ ಒಬ್ರು ಪುಣ್ಯಾತ್ಮರು. ಯಾ ಪುಣ್ಯಾತ್ಮ ಹೊಳಿತೈತಿಪ್ಪ ಇದಂತಿದ್ರು. ಸುಳ್ಳ ನಾವು ಅದಕ್ಕೆ ಕೂಡುದು ಅಂತಿದ್ರು ಅಂತ ಅವ್ರು. ಯಾರಪ್ಪ ಇದರ ಕಡೆಲ್ಲ ಕೂಡ ಅವರು. ಜನ್ಮ ಜನ್ಮಾಂತರಕ್ಕೂ ದೊರಕಲರಿ ಅದರ ರಹಸ್ಯವಿದು ಅಂತ. ನೀ ಎಷ್ಟು ಜನ್ಮ ತಿರುಗಿದ್ರು ಸಿಗುದಿಲ್ಲ ನಿನಗಿದ. ಬ್ರಹ್ಮನಿಷ್ಠರು ತ್ರಿಲೋಕ ಜನ ಒಂದೇರಿರುತ್ತಾರೆ. ಸ್ವದೇಶಿ ಪೂಜ್ಯತೆ ರಾಜ್ಯ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ರಾಜ ತನ್ನ ದೇಶದಾಗ ಅಷ್ಟ ಅವ ಪೂಜ್ಯ. ಆ ಊರ್ ಗೌಡ ಊರು ಅಷ್ಟ ತನ್ನ ಊರಾಗ ಮಂದಿ ಊರಾಗ ಅಳಬವ. ಹೌದಿಲ್ಲ. ಮತ್ತೊಂದು ಊರಿಗೆ ಹೋದಂದ್ರೆ ಗೌಡ, ಮತ್ತೊಂದು ನೀವು ರಾಜ ತನ್ನ ಇದ್ರಾಗ ಅಷ್ಟ. ಮತ್ತೊಂದು ಇದ್ರಾಗ ಹೋದ್ರೆ ಅವನಲ್ಲಿ ರಾಜನೇ ಆದ. ಆದ್ರೆ ವಿದ್ವಾನ್ ಏನದಾರ ಬ್ರಹ್ಮನಿಷ್ಠರು ಎಲ್ಲ ಲೋಕದವರಿಗೆ ಒಂದೇ ಆಗಿರ್ತಾರೆ. ತ್ರಿಲೋಕ ಜನ ಒಂದೇ ಅಂತ. ಎಲ್ಲ ಲೋಕದವರಿಗೆ ಪೂಜ್ಯ ಆಗಿರ್ತಾರೆ.
ಶರೀರ ಭಾವ ಎಲ್ಲೆಲ್ಲಿ ಐತಿ ಅಲ್ಲೆಲ್ಲಿ ದುಃಖದ ನೋಡಿ. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖದ. ಅದಕ್ಕೆ ಪುನಃ ಈ ಶರೀರ ಭಾವ ಬರದಂಗ ನಾವು ಮಾಡ್ಕೋಬೇಕಾಗಿ ಊರ್ಲ ಹಾಕೋದಲ್ಲ. ಮತ್ತ ಶರೀರ ಭಾವ ಬರ್ಲಂಗ ಶರೀರ ಜೀವಂತ ಇದ್ದಾಗ ಇದಕ್ಕೆ ನನಗ ಸಂಬಂಧ ಇಲ್ಲ ಅನ್ನೋ ತಿಳುವಳಿಕೆ ನಾವು ಮಾಡ್ಕೋಬೇಕಾಗಿ. ತನ್ನಲ್ಲೇ ಅದ ಸುಖ ಅನ್ನೋದು ಹೊಳಿಬೇಕಾದ್ರೆ ಬಹಳ ದಿವಸದ ಅಭ್ಯಾಸ ಬೇಕ್ರಿ. ಅದಕ್ಕೆ ಕೇಳಿದ್ರು ಹೊಳಿದಿಲ್ಲ, ಓದಿದ್ರು ಹೊಳಿದಿಲ್ಲ, ಬರೋದ್ರು ಹೊಳಿದಿಲ್ಲ. ನಿರಂತರ ಅಭ್ಯಾಸ ಬೇಕಿತ್ತು. ಮಾಡ್ಬೇಕಂದ್ರೆ ಈ ಅಭ್ಯಾಸದಾಗ ತೊಡಬೇಕಂದ್ರೆ ಸತ್ಸಂಗದೊಳಗೆ ತೊಡಬೇಕು. ಸತ್ಸಂಗತಿಗಿಂತ ಶ್ರೇಷ್ಠವಾದಂತಹ ಸಾಧನ ಜಗತ್ತಿನೊಳಗೆ ಯಾವುದೂ ಇಲ್ಲ. ಅಲ್ಲಿ ಇದು ವಿಚಾರಗಳು ನಿನಗೆ ಕೇಳಾಕ್ ಸಿಗ್ತಾವ. ಬ್ರಹ್ಮನಿಷ್ಠ ಅನುಭವಿಗಳ ಸದ್ವಸ್ತುವಿನ ಅನುಭವವನ್ನು ಪಡೆದಂತಹ ಮಹಾತ್ಮರ ಸಂಘ ಸತ್ಸಂಗ ಅಂದ್ರೆ. ಯಾರು ಆ ಸಾಧನದ ಮುಖಾಂತರವಾಗಿ ತಮ್ಮ ಸ್ವರೂಪ ಅವಸ್ಥಿತಿಯನ್ನು ಪಡೆದಿರ್ತಾರೆ ಅವ್ರನ್ನ ಬಿಟ್ಟುಕೊಟ್ರೆ ಬಾಕಿ ಕಡೆ ಈ ವಿಚಾರ ಎಲ್ಲಿಯೂ ಸಿಗುದಿಲ್ಲ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಮಾಡಿ ಯಾರು ಆ ಸ್ಥಿತಿ ಅನುಭವ ಮಾಡ್ಕೊಂಡಿರ್ತಾರ ಅವರು ಹೊರತು ಎಲ್ಲಿಯೂ ನಮಗೆ ಸಿಗುದಿಲ್ಲ. ಹುಡುಕ್ಯಾಡ್ಕೊಂತ ಹೋಗೋರು ಸಿಕ್ಕರು ನಿಮ್ಮ ಜಗತ್ತೆಲ್ಲ ಪರ್ಯಟನೆ ಮಾಡಿದ್ರೆ ಹೇಳೋರು ಸಿಗ್ತಾರ. ಶಾಸ್ತ್ರ ಹೇಳೋರು ಕೇಳೋರು ಅದನ್ನ ಅನುಭವ ತಗೊಂಡವ್ರು ಎಲ್ಲಿದ್ದಾರೆ. ಸಮಾಧಿ ಹೊಂದಿದ ಮಹಾತ್ಮ ತ್ರೈಲೋಕ್ಯ ದುರ್ಲಭ. ಬಹಳ ಕಠಿಣ ಅಂತವ್ರು ಸಿಗುದಿಲ್ಲ. ಅಂಥವರ ದರ್ಶನದಿಂದ ಜಗತ್ತಿಗೆ ಕಲ್ಯಾಣ ಆಗ್ತದೆ. ಪಾಶ್ಚಿಮಾತ್ಯರ ದರ್ಶನ ಶಾಸ್ತ್ರದಿಂದ ಸಮಾಧಾನ ಶಾಂತಿ ಸಿಗಲಾರ್ದು. ಪಾಶ್ಚಿಮಾತ್ಯರ ದರ್ಶನ ಶಾಸ್ತ್ರದಿಂದ ಮಾನವನಿಗೆ ಸಮಾಧಾನ ಶಾಂತಿ ಸಿಕ್ಕಿದ್ದಾದ್ರೆ ಭಾರತದ ಋಷಿಮುನಿಗಳಂತೇಳಿ ಯಾಕೆ ಬರ್ತಿದ್ರು? ಅವರು ರಮಣರಂತೇಳಿ ಯಾಕೆ ಬರ್ತಿದ್ರು? ಪಾಲ್ ಬ್ರಂಟನ್ ಅವ್ರನ್ನ ಪ್ರಚಾರಕ್ಕೆ ತಂದವ ಪಾಲ್ ಬ್ರಂಟನ್. ಅಲ್ಲೇ ಮಡ್ರಾಸ್ದೊಳಗ ಒಬ್ಬ ಯಾವ ಹೇಳಿದಂತ ಇಲ್ಲಿ ಯಾಕೆ ಇದನ್ನ ಮಾಡ್ತೀವಿ ಅದ್ರ ಸಂಬಂಧ ಇಲ್ಲಿ ನಡ್ರಿ ಅಂತ ಹೇಳಿದಾಗ ಬಂದು ಅವ್ರು ತಿಂಗಳಾನುಗಟ್ಲೆ ಅಲ್ಲೇ ಇದ್ದು ಪಾಲ್ ಬ್ರಂಟನ್ ಅನ್ನೋರು ನಮ್ಮ 70ನೇ ವಯಸ್ಸಿನಾಗ ಅಲ್ಲಿ ಬಂದು ಉಳ್ದಾರವ್ರು. ನಮಗಕ್ಕೈತೆ ಬೇರೆ ದೇಶದಾಗ ಹೋಗಿ 70ನೇ ವಯಸ್ಸಿನಾಗ ಇದನ್ನ ತಿಳ್ಕೋಬೇಕು ಅಂತೇಳಿ ಎಷ್ಟು ಉತ್ಕಟ ಇಚ್ಛಾ ಇರ್ಬೇಕು ಅವ್ರಿಗೆ. ರಮಣ ಮಹರ್ಷಿಗಳು ಇದನ್ನೆಲ್ಲ ಪ್ರಕಟ ಮಾಡಿದವ ಅವನು ಪಾಲ್ ಬ್ರಂಟನ್. ಹೊರಗಿಡಿದವ ಇಂಥವ್ರು ಅದಾರ ಇವ್ರು ಅಂತ. ನಮ್ಮಲ್ಲಿ ಮಂದಿಗೆ ಗೊತ್ತಾಗಲಿಲ್ಲ. ಪಾಲ್ ಬ್ರಂಟನ್ ಬೇರೆ ದೇಶದವ ಇವರು ಇದನ್ನೆಲ್ಲ ಹೊರಬೀಳಿಸಿದರು ರಮಣ ಮಹರ್ಷಿಗಳು. ಅಮೇರಿಕನ್ ಡೆಕ್ಕನ್ ಪತ್ರಿಕೆ ಒಳಗೆ ಪ್ರಕಟ ಮಾಡಿ ಸುದ್ದಿ ಮಾಡಿದ್ರು. ಪೌರ್ವಾತ್ಯರು ಯಾರೇ ಆಗಲಿ ಸುಖಶಾಂತಿ ಅಧ್ಯಯನಕ್ಕೋಸ್ಕರ ಪಾಶ್ಚಿಮಾತ್ಯರ ಹಂತಲ್ಲಿ ಹೋಗಿಲ್ಲ. ಹೌದು, ಇವ್ರು ಹೆಚ್ಚಿನ ವ್ಯಾಸಂಗಕ್ಕಾಗಿ ವ್ಯಾಪಾರ ಇಂಥ ಯಾವುದಕ್ಕೆ ಹೋಗ್ಯಾರ ಹೊರತು ಜ್ಞಾನಕ್ಕಾಗಿ ಯಾರು ಹೋಗಿಲ್ಲ. ಅಲ್ಲಿ ಎಲ್ಲಿ ಇಲ್ಲೇ ಇಲ್ಲ ಇದು ಸಿಗುದಿಲ್ಲ. ಭಾರತದೊಳಗೆ ಹುಟ್ಟಬೇಕನ್ನ ಇದನ್ನು ತಿಳ್ಕೊಬೇಕಾತಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಅಭ್ಯಾಸ ನೀವು ಮಾಡ್ಬೇಕಂದ್ರೆ ಭಾರತದೊಳಗೆ ಹುಟ್ಟಬೇಕು. ಇಲ್ಲಿ ಹಾಸು ಹೊಕ್ಕಾಗೈತಿ ಅಧ್ಯಾತ್ಮದ ಸಂಸ್ಕಾರ. ಜನಜೀವನದೊಳಗೆ ರೂಢಿ ಮಾತಿನೊಳಗೆ ಅದೈತಿ. ಹಳ್ಳಿಗೆ ಒಬ್ಬೊಬ್ಬರು ಆಗಿ ಹೋಗ್ಯಾರ ಅಲ್ಲಿ ಮೊದಲ ಮಹಾತ್ಮರ. ಅದಕ್ಕೆ ಈ ಸಂಸ್ಕಾರ ಭಾರತದೊಳಗೆ ಐತಿ. ಅದಕ್ಕೆ ಇದರ ಅಭ್ಯಾಸ ಮಾಡ್ಬೇಕಂದ್ರೆ ಭಾರತದೊಳಗೆ ಹುಟ್ಟಬೇಕು. ಭಾರತದಲ್ಲಿ ಜನಿಸಿದ ಬ್ರಹ್ಮನಿಷ್ಠರಿಂದನೇ ಜಗತ್ತಿನ ಎಲ್ಲಾ ಕಡೆಗೆ ಪ್ರಚಾರ ಆದದ್ದು. ಮತ್ತು ಬೇರೆ ದೇಶದಾಗ ಮಹಾತ್ಮರಾಗ್ಯಾರ ಅಂದ್ರೆ ಅವ್ರ ಹಿಂದಿನ ಜನ್ಮ ಸಂಸ್ಕಾರ ಭಾರತದೊಳಗೆ ಆಗೈತೆ ಅಂತ ತಿಳ್ಕೊಬೇಕು ನೋಡಂತ. ಕ್ರೈಸ್ತ 30 ವರ್ಷ ಭಾರತದೊಳಗೆ ಅಭ್ಯಾಸ ಮಾಡಿ ಆ ಸ್ಥಿತಿ ಪಡಿಬೇಕಾತಂದ್ರೆ ಕ್ರೈಸ್ತ 30 ವರ್ಷ ಇಲ್ಲೇ ಭಾರತದೊಳಗೆ ಅಭ್ಯಾಸ ಮಾಡ್ಯಾರ. ಸಿದ್ಧಿಗಳು ಎಲ್ಲ ಪವಾಡಗಳನ್ನು ಅಲ್ಲಿ ಅಭ್ಯಾಸ ಮಾಡ್ಯಾರ ಅವರೆಲ್ಲ ಕ್ರೈಸ್ತ. ಅದಕ್ಕೆ ಭಾರತದಾಗ ಐತಿ ಇಂಥದ್ದೈತಿ. ಎಷ್ಟೊಂದು ಇಲ್ಲಿ ಬಡತನ ಐತಿ ಅಂದ್ರು ಇಲ್ಲಿ ನೆಮ್ಮದಿ ಹೆಂಗೈತಿಲ್ಲ ಅಂತ ಅದ್ರ ಕಡೆ ನೋಡ್ತದೆ. ಇಡೀ ಜಗತ್ತೆಲ್ಲ ಭಾರತದ ಕಡೆ ಸಮಾಧಾನ ಶಾಂತಿಗೋಸ್ಕರವಾಗಿ ಭಾರತದೊಳಗೆ
ಅಲ್ಲಿ ಸಿಗ್ತೈತೆ ಅಂತ ನೋಡಿ. ಅಲ್ಲಿ ಋಷಿಕೇಶ ಆಶ್ರಮದೊಳಗೆ ಅವ್ರು ಬಂದು ತಾಮ ಸ್ವತಃ ಬಿಲ್ಡಿಂಗ್ ಕಟ್ಟಿಸ್ಕೊಂಡು ಅಲ್ಲೇ ಇದ್ದು ತಿಂಗಳಾನುಗಟ್ಲೆ ಅಲ್ಲೇ ಅಭ್ಯಾಸ ಮಾಡಿ ಬಿಟ್ಟು ಹೋಗ್ಯಾರ ಅವನ್ನ ಅಲ್ಲಿ. ಅವರು ಏನು ಅವರೆಲ್ಲ ಪದ್ಮಾಸನ ಹಾಕ್ತಾರ, ಎಲ್ಲ ನಮೂನೆ ಹಾಕಿ ಹಾಕೊಂಡಿರ್ತಾರೆ. ನಮಗೆ ಪದ್ಮಾಸನ ಹಾಕೊಂಡು ಕುಂಡ್ರಾಕ್ ಬರೋದಿಲ್ಲ, ಹೌದಿಲ್ಲ? ಬೇರೆ ದೇಶದಾಗಿಂದ ಬಂದ ನಾವು ಫಸ್ಟ್ಗೆ ಅದ್ರದ್ದು ಇದಕ್ಕಂತ ಹೋಗಿದ್ವಲ್ಲ, ನಿಮ್ಮನ್ನು ಎಲ್ಲ ತಿಳ್ಕೊಂಡಿಸಿ ಕಲ್ಲಪ್ಪ ನಾನು ಹೋದಾಗ ಕೃಷ್ಣಾನಂದ ಸ್ವಾಮೀಜಿ ಹತ್ರ ಹೋದಾಗ ಒಬ್ಬ ಜರ್ಮನ್ ಮಹಿಳೆ ಆಕೆ ಹಿಂಗ ಹೊಚ್ಚಲ ಅಂತೇಳಿ ಕುಂಡ್ರಾಕೆ ಒಳಗೆ ಬರ್ತಿದ್ದಿಲ್ಲ. ಈ ಕೃಷ್ಣಾನಂದ ಸ್ವಾಮೀಜಿಗಳು ಒಳಗ ಅದನ್ನ ಬೋಧ್ ಮಾಡ್ತಿದ್ರು. ಆಕೆ ಹಿಂಗೆ ಚಕ್ಳಿ ಮುಕ್ಳಿ ಹಾಕೊಂಡು ಹೊರಗೆ ಬಾಗಿಲಿಗೆ ಕುಂದಿರ್ತಿದ್ಲು. ಹಿಂಗಿಂಗ ಬಂದೇವಂತ ನಾವು ಹೇಳಿದ್ವಿ. ಬರೀ ಅಂತ ಹೋದ್ರಿ, ಅವ್ರು ಕನ್ನಡ ಮಾತಾಡ್ತಿದ್ರು ಕೃಷ್ಣಾನಂದ ಸ್ವಾಮೀಜಿ ಅವರು. ಇಲ್ರಿ ಹಿಂಗಿಂಗ ಹಂಗ ನೀವು ರಿಸೆಪ್ಷನ್ ಆಫೀಸ್ಗೆ ಹೋಗ್ರಿ, ಎಷ್ಟು ಮಂದಿ ಇದ್ರಿ, ಎಷ್ಟು ದಿನ ಇರ್ತೀರಿ, ಅದ್ರ ತುಂಬಿಸ್ಕೊಂಡು ಬರ್ರಿ, ಎಲ್ಲ ಇದನ್ನ ಮಾಡ್ತಾರಂತೆ. ಆ ಪ್ರಕಾರವಾಗಿ ಅವ್ರು ಕರ್ಸಿದ್ರು ಅವ್ರು ಒಬ್ಬ ರಿಸೆಪ್ಷನ್ ಆಫೀಸ್ನವ್ರು. ಇಲ್ಲ ಇವ್ರಿಗೆ ಎಷ್ಟು ದಿನ ಇದು ಮಾಡಿಕೊಡಿಲ್ಲ. ನಾವು ಬರೀ 4 ದಿನ, ಏನು 4 ದಿನ ಉಪಯೋಗ ಇಲ್ಲ ನಿಮ್ಗೆ. ಅವ್ರು ಕೃಷ್ಣಾನಂದ ಸ್ವಾಮೀಜಿ 1 ತಿಂಗಳಾರ ಇರ್ಬೇಕು ನಿಮ್ಗೆ ಕನಿಷ್ಠ. ಏನು ಕನಿಷ್ಠ 4 ದಿನ ಅಂದ್ರೆ ನಿಂದ್ರಬೇಕಲ್ಲ ಇವ್ರು ತಿಂಗಳಾಗತ್ತೆ. ಹೀರಿ ಬಳಿ ಕುಡಿ ಹೊಂಟವನನ್ನು ನಾವು ಹೀರಿ ಬೀಜ ಹಾಕಿ ಬಂದಿದ್ದ, ನಾನು ಕುಡಿ ಹೊಂಟವ ಹೀರಿ ಬಳಿ 1 ತಿಂಗಳಾರ ಇರ್ಬೇಕು. ಜಗತ್ತಿನ ಎಲ್ಲಾ ಸಾಧು ಸನ್ಯಾಸಿಗಳು ಇರ್ತಾರೆ ಇಲ್ಲಿ. ಯಾರ್ಯಾರು ಎಂತೆಂಥವ್ರು ಇರ್ತಾರೆ ಹೇಳಿಕ್ ಬರೋದಿಲ್ಲ. ನಾವು ನಮ್ಗೆ ಯಾರು ಬೇಕಾದ್ರೂ ಹಾಕೋಬೇಕಿಲ್ಲ. ಅವ್ರು ಕೃಷ್ಣಾನಂದ ಸ್ವಾಮೀಜಿ ಅವರ ಉಪಾಧ್ಯಕ್ಷರಿದ್ದು, ಅಧ್ಯಕ್ಷರು ಚಿದಾನಂದ ಸ್ವಾಮೀಜಿ ಅಂತಿದ್ರು. ಅವ್ರು ಮುಂಜಾನೆ ಟೈಮ್ ಪ್ರವಚನಕ್ಕೆ ಬರ್ತಿದ್ರು. ಅವರು ಮುಂಜಾನೆ ಪ್ರವಚನ ಕುಂತಾಗ ಮಾತಾಡಿದ್ರು. ಅವರು ನಿರಂಜನ ಅಪ್ಪುಗಳು ಮೊದಲೇ ಹೇಳ್ಬಿಟ್ಟಿದ್ರು ನಮ್ಗೆ. ಅವ್ರು ಹೋಗುವಾಗ ಭೇಟಿ ಆಗ್ಬಿಟ್ರು ನಿರಂಜನ ಅಪ್ಪುಗಳು, ನಾನು ಬರ್ತೀನಿ ಅಲ್ಲ ಅಂತಂದು. ನೀವು ಹಂಗ ಹೊಂಟ್ರಿ, ಒಬ್ಬರು ದಿವಾಶಿಗಳನ್ನು ಕರ್ಕೊಂಡು ಹೋಗ್ಬೇಕಿತ್ತು. ಯಾಕೆ ಅಲ್ಲೇ ಇಂಗ್ಲೀಷ್ ಹೆಚ್ಚು, ನೀವು ಕನ್ನಡದಾಗ ತರ್ಜುಮೆ ಮಾಡಕ್ಕೆ ಒಬ್ಬನ, ಆ ಕನ್ನಡದಾಗ ಇಂಗ್ಲೀಷಿನಾಗ ಇದನ್ನ ಮಾಡಕ್ಕೆ ಒಬ್ಬನ ಕರ್ಕೊಂಡು ಹೋಗಿದ್ರು. ಚಲೋ ನೀವು ಮಾತಾಡ್ತೀರಿ ಅಂತ ಕೇಳಿದ್ರು ಅವ್ರು ಚಿದಾನಂದ ಸ್ವಾಮೀಜಿ. ಇಲ್ಲಿ ತಗೊಳ್ರಿ ಸ್ವಾಮೀಜಿ ಅಂತ ಮಾತಾಡಿರ್ಬೇಕಾದ್ರೆ ನೀವು ಅಂತ. ಇಂಗ್ಲೀಷ್ ಎಲ್ಲಿ ಗೊತ್ತಾಗ್ಬೇಕು, ಇಂಗ್ಲೀಷ್ ರೂಢಿ ಇಲ್ಲ ನಮಗೆ, ಹೌದಿಲ್ಲ? ಅದಕ್ಕೆ ಅಂತ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ನೀವು ಹಂಗೆ ಹೊಂಟ್ರಿ ಇಲ್ಲ ಅಂದ್ರೆ ನಿರಂಜನ ಅಪ್ಪುಗಳ ನಾನು ಬರ್ತೀನಿಲ್ಲ ಅಂತ. ನಮಗೆ ಅವ್ರಿಗೆ ಕಲ್ಪನಾನಾಗ ಹೋಗುವಾಗ ಭೇಟಿ ಆಗ್ಬಿಟ್ರು ಅವ್ರಿಗೆ ನಿರಂಜನ ಅಪ್ಪುಗಳು. ನಾನು ಬರ್ತೀನಿಲ್ಲ ಅಂದ್ರೆ ಹಂಗೆ ಜಗತ್ತಿನ ಎಲ್ಲ ಸಾಧು ಸನ್ಯಾಸಿಗಳಲ್ಲಿ ಬೀಡ್ಬಿಟ್ಟಾರ ಋಷಿಕೇಶ ಆಶ್ರಮದವರು. ಮುಂದೆ ಲಕ್ಷ್ಮಣ ಜೂಲ ಅಂತ ಐತಿ, ಅಲ್ಲೆಲ್ಲ ಸುಡುಗಾಡು ಗುಡಿಯಾಗ ದೇವರು ಇಂಥವು ಅದಾವ ಬರೀ. ಅಲ್ಲೇನು ಸುಡುಗಾಡು ಅಂತವನು ಅಧ್ಯಾತ್ಮ ವಿಚಾರ ಅಲ್ಲಿ ಭಾಳ ಕಡಿಮೆ. ಆ ದೇವರು ಈ ದೇವರು ದುಡುಗಾಡ ಅಂತವನು ಬರೀ ಅಲ್ಲಿ. ಎಲ್ಲರೂ ಜ್ಞಾನೇಂದ್ರಿಗೆ ಮಜಾಕ್ ಬೆನ್ನು ಹತ್ತಿ ಬಿಟ್ಟೇವೆ ನಾವು. ಈ ಹೀನ ಸಂಸ್ಕಾರ ಏನೈತಿ, ಬ್ರಹ್ಮನಿಷ್ಠರಿಂದ ಲಾಭ ತಗೊಳಿಕ್ಕೆ ಅವಕಾಶ ಕೊಡುದಿಲ್ಲ. ಅದು ಅದ್ರ ಬೆನ್ನು ಹತ್ತಿದ ಅವ್ರಿಗೆ ಇದೆಲ್ಲ ಎಲ್ಲಿ ತಿಳಿಬೇಕು. ಹೀನ ಸಂಸ್ಕಾರ ಏನೈತಲ್ಲ ಮತ್ತು ಹೀನ ಜನ್ಮಕ್ಕೆ ಕಾರಣೀಭೂತ ಆಕೈತಿ. ಅದಕ್ಕೆ ಉತ್ತಮ ಸಂಸ್ಕಾರ ಮಾಡ್ಕೊಳ್ಳಿ. ಉತ್ತಮ ಸಂಸ್ಕಾರ ಮಾಡ್ಕೊಂಡೆ ನನಗೆ ಉತ್ತಮ ಜನ್ಮ ಬರ್ತದೆ. ಒಂದು ಜನ್ಮದೊಳಗೆ ನಿನಗೆ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ, ಜ್ಞಾನೋದಯ ಆಕೈತಿ. ಅದಕ್ಕೆ ಈಗ ಮಾಡ್ಕೊ ಇದನ್ನ. ಎಲ್ಲರಿಗೂ ಬರ್ತೈತಿ, ಪ್ರತಿಯೊಬ್ಬರಿಗೂ ಬೇಕಾದಂಥ ಪಾಪಿ ಅದ ಅಂದ್ರೂ ಮಾಡ್ಕೊಳಿಕ್ಕೆ ಅವಕಾಶ ಇದೆ. ಇದ್ರ ಲಾಭ ಮಾಡ್ಕೊಳ್ಳಿ ಅಂದ್ರೆ ಬಿಡು.
सकल साधु संत महाराज